ನಮಸ್ಕಾರ. ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಗಜೇಂದ್ರಗಡ ಬಣಿಜಿಗ ನೂತನ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಸಮಾರಂಭ. ಜಗದ್ಗುರು ತೋಂಟದಾರ್ಯ ಪಿಯು ಕಾಲೇಜಿನಲ್ಲಿ ಯುವ ದಿನಾಚರಣೆ. ವಾರ್ತೆಗಳ ವಿವರ. ರವಿವಾರ ದಿನ ಮೈಸೂರು ಮಠದಲ್ಲಿ ನಡೆದ ಬನಜಿಗ ಕ್ಷೇಮಾಭಿವೃದ್ಧಿ ಸಂಘ ಬನಜಿಗ ನೂತನ ಪದಾಧಿಕಾರಿಗಳು ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದಕ್ಕಿಂತ ಹೆಚ್ಚು ಇರಂಗಿಲ್ಲ. ಇಲ್ಲಿ ರೋಡ್ ತಾಲೂಕು ಅಖಂಡ ರೋಡ್ ತಾಲೂಕು ಅಂದ್ರೆ ಗಜೇಂದ್ರಗಡ ಮತ್ತು ರೋಡ್ ತಾಲೂಕೊಳಗೆ ಅತ್ಯಂತ ಹೆಚ್ಚು ಸಮುದಾಯ ಇರ್ತಕ್ಕಂಥದ್ದು ಗಜೇಂದ್ರಗಡ. ಇಲ್ಲಿ ಇಷ್ಟು ಜನ ಬಾಮಟ್ಟಿಗೆ ದೊಡ್ಡೂರು ನೆರೆಗಳವೂ ಇಲ್ಲ, ದೊಡ್ಡೂರು ನೋಡವೂ ಇಲ್ಲ. ಇಲ್ಲಿ ಬಣಿಜರ ಸಮಾಜ ಬಾಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಸಮಾಜದೊಳಗೆ ಒಂದನೇ ಸಮಾಜ ಅಂದ್ರೆ ಬಣಿಜರ ಸಮಾಜ ಇದೆ. ಮತ್ತೆ ಎರಡನೇದಾರ ಬೇರೆ ಆದ್ರೆ ಒಂದೇ ಸಮಾಜ ಬಣಿಜರ ಸಮಾಜ. ನೀವು ಏನೇ ಇಲ್ಲ ಹೊರಗೆ ಏನೋ ಮಾತಾಡಲಿ, ಈ ಸಭೆ ಸಮಾರಂಭದಲ್ಲಿ ಅತ್ಯಂತ ವಸ್ತುನಿಷ್ಠೆಯಾಗಿ ಅದರ ಮನೆಗೊಬ್ಬರು ಹೆಣ್ಮಕ್ಳು ಇಷ್ಟು ಮಂದಿ ಬರುತ್ತ ಎಣ್ಣೆ ನೋಡಿದ್ರೆ ನಾವು ಗಜೇಂದ್ರ ರೋಡ್ನಾಗ ಇರ್ತಿದ್ದೀನಿ. ರೋಡ್ನಾಗ ಮನೆ ಕರೆಯಕ್ ಬಂದ್ವಿ. ನಾನು ಹ್ಯಾಂಗ ಮಾಡ್ತೀನಿ ಅಂದ್ರೆ ಮನೆಗೆ ಎಲ್ಲರೂ ಕರೆಯಕ್ ಹೋದ್ರೆ ನಾನು ಬಾಳ್ಮತ್ತಿಗೆ 8 ಮಂದಿ ಹೆಣ್ಮಕ್ಳು ನೋಡ್ಬೇಕಾದ್ರೆ ನಾ ಭಾಗ್ಯ. ಇಲ್ಲಿ ಗಂಡು ಮಕ್ಳು 8 ಮಂದಿ ಆದ್ರೆ 8 ಮಂದಿ ಹೆಣ್ಮಕ್ಳು ಹೋದಾರ ಅಂತಂದ್ರೆ ಭಾಳ ಮಟ್ಟಿಗೆ ಸನ್ಮಾರ್ಗದೊಳಗೆ ಸಮಾಜ ನಡೆದೈತೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಯಾಕಂದ್ರೆ ಹೆಣ್ಮಕ್ಳ ಸಂಖ್ಯೆ ಎಲ್ಲಿರ್ತೈತೆ ಅಲ್ಲಿ ಸನ್ಮಾರ್ಗ ಇರ್ತೈತೆ. ಹೆಣ್ಮಕ್ಳ ಸಂಖ್ಯೆ ಎಲ್ಲಿ ಕಡಿಮೆ ಇರುತ್ತೆ ಸನ್ಮಾರ್ಗ ಇರೋದು ಕಡಿಮೆ. ನೀವ್ಯಾರು ತಪ್ಪು ತಿಳ್ಕೊಬಾಡ್ರಿ. ಸನ್ಮಾರ್ಗ ಇರ್ತೈತೆ ಅಂದ್ರೆ ಈಚೆ ಕಡೆ ಇರ್ತೈತಿ. ಅದಕ್ಕೆ ಆ ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ತೀನಿ. ಸಮಾಜದೊಳಗೆ 6 ವರ್ಷ ಕ್ರಿಯಾಶೀಲವಾಗಿ ಕೆಲಸ ಮಾಡ್ಯಾರ ನಮ್ಮ ವಾಲಿಸರು ಬಹಳ ಸಂಪನ್ನರು. ಅವ್ರು ಏನೈತಂದ್ರೆ ಬಹಳ ಒಂದ್ ಮಾತು ಹೇಳಿದ್ರೆ ಬಹುಶಃ 1 ತಿಂಗಳ 2 ತಿಂಗಳ ಅದ್ರ ಮನೆ ಸಚಿವ ಮಾತಾಡ್ತಾರೆ. ಅದಕ್ಕೆ ಅಂತ ವ್ಯಕ್ತಿಗಳು 6 ವರ್ಷ ಈ ಸಂಘಟನೆಗೋಸ್ಕರ ಅವಿರತವಾಗಿ ಹೋರಾಟ ಮಾಡಿ ಸಂಘಟನೆಯನ್ನು ಮುಟ್ಟದ. ಇದು ಹೇಗೈತಂದ್ರೆ ಬಂಡಿ ಓಡಿಸೋದು ಎಲ್ಲಿಂದೆಲ್ಲ ಓಡಿಸೋದಂದ್ರೆ ಹೊಸ ಎತ್ತು ಬರುತ್ತಾರ ಹಳೆ ಎತ್ತು ಎತ್ತು ಹೊಸ ಎತ್ತು ಬಂದ್ಕೊಳ್ಳಿ ಅವ್ರ ನಗ ಇಟ್ಟು ಅವ್ರ ಹಿಂದೆ ಸರಿ. ಈ ರೀತಿಯಾಗಿರ್ತಕ್ಕಂಥ ಒಳಗೆ ನಮ್ಮ ವಾಲಿಸರು ಎಲ್ಲಾ ತಂಡವನ್ನು ರಚನೆ ಮಾಡಿಕೊಂಡು 6 ವರ್ಷ ಇದು ಮುನ್ನಡೆಸ್ಯಾರ. ಹಾಗಾದ್ರೆ ನಮ್ಮ ಚೆಕ್ಕರು ಸಂದೇಶ್ 2 ಕೋಟಿ ರೂಪಾಯಿದು ಆಸ್ತಿ ನಾವೆಲ್ಲ ಈಗಾಗಲೇ ತಗೊಂಡಿವಿ. ಅದು ಕಡಿಮೆ ರೊಕ್ಕದೊಳಗೆ ತಗೊಂಡಿವಿ ಅನ್ನೋ ಮಾತನ್ನು ಹೇಳಿದ್ವಿ. ಯಾಕಂದ್ರೆ ಯಾವುದೇ ಮನುಷ್ಯ ಈ ನೋಡಿ ಹುಟ್ಟು ಅಸಹಜವಾಗಿರ್ತಕ್ಕಂಥದ್ದು, ಸಾಲವು ಗ್ಯಾರಂಟಿ ನಿಶ್ಚಿತವಾಗಿರ್ತಕ್ಕಂಥದ್ದು. 770 ವರ್ಷ ಬುದ್ಧೀಶ್ವರ ಸ್ವಾಮಿಗಳಿದ್ರು ಲಿಂಗದೊಳಗೆ ಅವರು ಐಕ್ಯರಾದರು. ದೊಡ್ಡ ದೊಡ್ಡ ಮಠಾಧೀಶರು ಮುಂಜಾನೆ ಸಂಜೆ ಮಠ ಪೂಜೆ ಮಾಡಿದ್ರು ಸಹ ಅವರಿಗೆ ಮರಣ ಕಟ್ಟಿಟ್ಟ ಬುದ್ಧಿ. ಮನುಷ್ಯ ಜನನ ಕೂಡ ಮರಣ ಬೆಂದಿದ್ದೇ ಇರ್ತದೆ. ಅದಕ್ಕೆ ನಾವೆಲ್ಲ ಸಾಹಿತ್ಯವನ್ನು ವಿಚಾರ ಮಾಡಿಕೊಂಡು ಸಮಾಜದೊಳಗೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಸತ್ತು ಹೋದ್ರು ಸಮಾಜ ಮಾಡಿರ್ತಕ್ಕಂಥ ಕೆಲಸ ಇಲ್ಲೇ ಉಳಿತವು, ಅಜರಾಮರವಾಗಿರ್ತವು. ಅದಕ್ಕೆ ಯಾವುದೇ ಕೆಲಸ ಮಾಡಿ ಸಮಾಜ ಮುಖಿಯಾಗಿ ಕೆಲಸ ಮಾಡ್ಬೇಕು. ದುಡಿದೈತೆ, ಬಾಳೆ ಮಾಡೋದೈತೆ, ಗಳಿಸೋದೈತೆ, ಕಲಿಯುವುದೈತೆ, ಮುಡ್ಸೋದು ಕಲಿಯುವುದು ಲೆಕ್ಕ ಅಲ್ಲ. ಆದ್ರೆ ಸಮಾಜದೊಳಗೆ ಏನು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವೇನ್ ಮಾಡ್ತೀವಿ
ಆ ಕೆಲಸ ಇಲ್ಲೇ ಉಳಿತೈತಿ. ಆ ಕೆಲಸ ಯಾರು ಮಾಡಿರ್ತಾರ ಅವ್ರ ಹೆಸರು ಹೇಳುತ್ತ ಮಾತನ್ನು ನೀವು ತಲೆಯಾಗಿ ತಗೋಬೇಕು. ಯಾರು ಕೆಲಸ ಮಾಡಿದ್ದೀರಿ ನಿಮ್ಮ ಹೆಸರೇ ಹೇಳ್ತಾರ. ಇನ್ನು 10-20 ವರ್ಷ ಹೋದ್ಮೇಲೆ ಈ ಕೆಲಸಕ್ಕೆ ಏನಾದ್ರು ನೀವು ಚಿಕ್ಕ ನೋಡ್ರಿ, ಆ ಕೆಲಸ ಇಂಧನ ಮಾಡೋಣ ಅಂತ ಅದು ಹೇಳ್ತೈತೆ. ಅದಕ್ಕೆ ಯಾರು ಹೆಚ್ಚೆಚ್ಚು ಕೆಲಸ ಮಾಡ್ತಾರ ಅವರು ಆ ಕೆಲಸವನ್ನು ಬಿಟ್ಟು ಹೋಗ್ತಾರ ಅನ್ನೋ ಮಾತನ್ನು ನಾವು ಒತ್ತಿ ಹೇಳ್ಬೇಕಾಗಿ. ಅದಕ್ಕೆ ಪಾಲ್ಮಟ್ಟಿಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವುದೇ ಈಗ ಓದುಗೊಳ್ಳುವಾಗ ಪಾಲ್ಮಟ್ಟಿಗೆ ಯಾವುದೇ ರಾಜಕೀಯವಾಗಿ ಇರ್ತಕ್ಕಂಥ ಕೆಲಸ ಕಾರ್ಯಗಳೊಳಗೆ ನಾವು ಮುಂದೂಡ್ಬೇಕಾಗತ್ತ. ಯಾಕಂದ್ರೆ ರಾಜಕಾರಣ ನಿಂತಿ ಇರಲ್ಲ, ಅದು ನೀರು ಒಮ್ಮೆ ಯಾರು ಬಾರಿ ಕಟ್ತಾರ ಅವ್ರ ಹತ್ರ ಇರ್ತ, ಅವ್ರ ಬಾರಿ ಕಟ್ಟುದು ನೆನಪು ಮಾಡಿದ್ರೆ ಮತ್ತೊಬ್ಬ ಯಾರು ಬಾರಿ ಕಟ್ತಾರ ಅಲ್ಲಿ ನೋಡ್ಬಿಡ್ತಾರೆ. ಅದಕ್ಕೆ ರಾಜಕಾರಣ ಅದು ನಿಂತು ನೀರಲ್ಲ, ಹರಿಯುವುದು. ಅದಕ್ಕೆ ನಾವ್ಯಾರು ರಾಜಕೀಯದೊಳಗೆ ಸಂಘವಂತಲ್ಲ ಅನ್ನಂಗೆ, ಆದ್ರೆ ರಾಜಕಾರಣದ ವ್ಯವಸ್ಥೆಯನ್ನು ಬಳಸಿಕೊಂಡು ನಾವು ಕೆಲಸ ಮಾಡಿದ್ರೆ ನಾವು ಅತ್ಯದ್ಭುತವಾಗಿ ಬೆಳೆಯಕ್ಕೆ ಸಾಧ್ಯ. ಯಾಕಂದ್ರೆ ಮನುಷ್ಯ ಏನೈತಂದ್ರೆ ನಾವೆಲ್ಲ ಈಗೇನು ವ್ಯಕ್ತಿತ್ವ ರೂಪಿಸಿಕೊಂಡಿವಿ, ನಾವು ರಾಜಕೀಯ ವ್ಯವಸ್ಥೆ ಒಳಗೆ ಅತಿ ದೂರ ಆಗಿರ್ಬಾರ್ದು, ಅತಿ ಸಮೀಪ ಆಗಿರ್ಬಾರ್ದು, ಮಧ್ಯಂತರದೊಳಗಿರ್ಬೇಕು. ಯಾವುದೇ ರಾಜಕಾರಣ ಬರಲಿ ಆ ರಾಜಕಾರಣದೊಳಗೆ ನಮ್ಮ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವರಿಂದ ಕೆಲಸ ತಗೊಂಡು ಸಮಾಜದ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲರಿಗೂ ನಾವು ಪಟ್ಟಿ ಕೊಡೋದು, ಎಲ್ಲರಿಗೂ ದುಡ್ಡು ಕೇಳೋದು ಅಂತಂದ್ರೆ ಕೆಲವರ ಹತ್ರ ದೊಡ್ಡ ಶಕ್ತಿ ಇರ್ತೈತೆ ಕೊಡ್ತಾರೆ, ಕೆಲವರ ಹತ್ರ ಕೊಡ್ಬೇಕಂತ ಮನಸ್ಸಿರ್ತೈತಿ, ಆದ್ರೆ ಹಣಕಾಸಿನ ವ್ಯವಸ್ಥೆ ಇರಂಗಿಲ್ಲ. ಆದ್ರೆ ರಾಜಕೀಯ ವ್ಯವಸ್ಥೆ ಹೆಂಗಿರ್ತೈತಂದ್ರೆ ಅದು ಸಮುದ್ರದ ನೀರಿದ್ದಾಗ, ಅದು ಹಳ್ಳ ಕೊಳ್ಳಲ್ಲ, ಯಾವುದೇ ಬರೀ ಮಲಪ್ರಭಾ ನದಿ ಅಲ್ಲ. ಸರ್ಕಾರ ಅಂದ್ರೆ ಸಮುದ್ರದಾಗ ಅರಬ್ಬಿ ಸಮುದ್ರಕ್ಕೆ ಎಷ್ಟು ನೀರ್ತೈತೆ, ಸರ್ಕಾರ ಆ ರೀತಿಯಾಗಿರ್ತಕ್ಕಂಥ ಹರವನ್ನು ಕ್ರೋಢೀಕರಣ ಮಾಡ್ಕೊಂಡಿರ್ತೈತೆ. ಸರ್ಕಾರ ಯಾವಾಗ ಬರಲಿ, ಅದು ಬಿಜೆಪಿ ಬರಲಿ, ಅದು ಕಾಂಗ್ರೆಸ್ ಬರಲಿ, ಅದು JDS ಬರಲಿ, ಸಮ್ಮಿಶ್ರ ಸರ್ಕಾರ ಆಗಲಿ, ಅದಕ್ಕೆ ಯಾರು ನಾವು ಜವಾಬ್ದಾರಲ್ಲ. ಆದ್ರೆ ಸರ್ಕಾರ ಬಂದಾಗ ಆ ಸರ್ಕಾರ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ನಮ್ಮೆಲ್ಲ ಹಿರಿಯ ನಾಯಕರು, ಇವತ್ತಿನ ಪದಾಧಿಕಾರಿಗಳು ಅದನ್ನ ಮೆಟ್ಟಿನಿಂದ ಕೆಲಸ ತಗೊಳ್ಳುವಂತ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಾವು ಕೆಲಸ ಕಾಣುವ ಮಾಡಕ್ ಸಾಧ್ಯ ಐತೆ ಅನ್ನೋ ಮಾತು ಇದು ನನ್ನ ವೈಯಕ್ತಿಕ ಮಾತು. ಅದಕ್ಕೆ ನೀವೆಲ್ಲ ವಿಚಾರ ಮಾಡಿ ನೋಡ್ರಿ, ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಬಾರ್ದು, ಎಲ್ಲಾ ಕಡೆ ಹೋಗ್ಬೇಕು. ನಾವು ನಮ್ಮೂರಾಗ ಶ್ರೀ ಹಾಕೇರಿ ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಇದ್ದಾಗ ಬಹುಶಃ ಈ ನಾಡಿನೊಳಗೆ ಕಣ್ಣು ಕೇಳಲಿಲ್ಲ ಎಲ್ಲಾ ರಾಜಕಾರಣಿಗಳ ಕೈಯಿಂದ ದುಡ್ಡನ್ನು ತೆಗೆದುಕೊಂಡಿವಿ. ಕೋರೆ ಅವರು ಎಲ್ಲೇ, ಉದಾಸಿ ಅವರು ಎಲ್ಲೇ, ಬಸವರಾಜ ಬೊಮ್ಮಾಯಿಯರ ಅಪ್ಪರು ಬೊಮ್ಮಾಯಿ ಹಿರಿಯ ಬೊಮ್ಮಾಯಿ ಅವರು ಎಲ್ಲೇ, ಅವರೆಲ್ಲರ ಕಡೆಯಿಂದ ಹಣ ತಗೊಂಡಿವಿ ಅಂತೇಳಿ ಭವ್ಯವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಕಟ್ಟಾಕ ಸೂಡಿ ಒಳಗೆ ಸಾಧ್ಯ ಐತಿ. ನಾವೆಲ್ಲ ಇದನ್ನೆಲ್ಲ ಬಿಟ್ಕೊಂಡು ಬರೇ ಸೂಡಿ ಗ್ರಾಮದೊಳಗೆ ಹಣ ಇವತ್ತ ಕ್ರೋಢೀಕರಣ ಮಾಡಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಕೈ ಹಾಕಿದ್ರೆ ಬಾಳ ಮಟ್ಟಿಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ ತಾವೆಲ್ಲ ಮನಸ್ಸು ಮಾಡಿ ಈಗ ಅನೇಕ ಹೊಸ ಪದಾಧಿಕಾರಿಗಳು ಮಾಡಿ, ನಮ್ಮ ಉಮೇಶ್ ಅವ್ರು ಮಾಡಿ, ಅವರು ಸಹ ಕ್ರಿಯಾಶೀಲ ವ್ಯಕ್ತಿಗಳು. ನಮ್ಮೆಲ್ಲ ಸೆಕ್ರೆಟರಿ ಅವರು ಇಲ್ಲೆಲ್ಲ ನಿಂತಿದ್ರಲ್ಲ ಆಗಲೇ 15 ಮಂದಿ ಎಲ್ಲಾ ಕ್ರಿಯಾಶೀಲ ವ್ಯಕ್ತಿಗಳಿದ್ರಿ. ನೀವು 15 ಮಂದಿ ಎಲ್ಲರ ಹತ್ರ ಹೋದ್ರೆ ಬಾಳ ಮಟ್ಟಿಗೆ ನಿಮ್ಮನ್ನ ಯಾರು ಹೋಗಿ ಕಳ್ಸಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ದಿಶೊಳಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡೋದ್ರೊಳಗೆ ಯಾವುದೇ ರಾಜಕೀಯ ವ್ಯವಸ್ಥೆ ಬಂದಾಗ ಆ ರಾಜಕೀಯ ವ್ಯವಸ್ಥೆ ಹಿಡ್ಕೊಂಡು ಕೆಲಸ ಮಾಡುವಂತ ವ್ಯವಸ್ಥೆ ಒಳಗೆ ನಾವೆಲ್ಲ ಮುಂದೆ ಬರಬೇಕು. ಆ ದಿಶೊಳಗೆ ರೋಡಾಗೂ ಸಹ ಇದೇ ರೀತಿ ಸಮಾಜ ಐತಿ. ಅಲ್ಲಿ ನಾನು ಬಾಳ ಮಟ್ಟಿಗೆ ಅಲ್ಲಿ ಪದಾಧಿಕಾರಿ ಇದೀನಿ. ಇಂಥ ಸಂದರ್ಭದೊಳಗೆ ಅಲ್ಲೇ ಮನೆ ಕಲ್ಯಾಣ ಮಂಟಪ ಕಟ್ಟಬೇಕಂತೇಳಿ 22 ಗುಂಟೆ ಐವಳ್ಳಿಯವರು ನಮಗೆ ದಾನವಾಗಿ ಕೊಟ್ಟಾರ. ಆ ಕೊಟ್ಟಂತ ಐವಳ್ಳಿಯವ್ರ ಪ್ಲಾಟ್ನಾಗ ಸುಮಾರು ಒಂದು 2-3 ತಿಂಗಳೊಳಗೆ 50 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ನಾವು ತಗೊಂಡಿವಿ. ಈಗಾಗಲೇ ಸರ್ಕಾರದಿಂದ ಹಣ ಬಂದಿದೆ. ಅದಕ್ಕೆ ಎಲ್ಲಿ ಬಿಡಂಗಿಲ್ಲ. ನಾವು ಬಂಡಿ ಕಳಗಪ್ಪರ ಕಡೆಯಿಂದ 10 ಲಕ್ಷ ತಗೊಂಡಿವಿ, ಉದಾಸಿ ಅವ್ರ ಕಡೆಯಿಂದ 10 ಲಕ್ಷ ತಗೊಂಡಿವಿ.
ಲೋಪದೋಷಗಳನ್ನು ನಾವು ದೊಡ್ಡದಂತ ತಿಳ್ಕೊಬಾರ್ದು. ಸಮಾಜ ನಂಬದಂತ ತಿಳ್ಕೊಂಡು ಎಲ್ಲ ಮರೆತು ಸಕ್ರಿಯವಾಗಿ ಭಾಗವಹಿಸಿ ಒಂದು ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಗೊಳಿಸಬೇಕಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ ಬಯಸ್ತೀನಿ. ಈಗೊಬ್ಬರು ಒಗ್ಗಟ್ಟಿನ ಬಗ್ಗೆ ಮಾತಾಡಿದ್ರು ವೀರಣ್ಣ ಅವರು. ಆ ಒಗ್ಗಟ್ಟಿನ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಒಂದು ಸಣ್ಣ ಕಥೆ ಹೇಳ್ತೀನಿ. ಬಹುಶಃ ನೀವು ಎಲ್ಲರಿಗೂ ಗೊತ್ತಿದ್ದದ ಕಥೆ. ನಾವು ಸಣ್ಣರಿದ್ದಾಗ ನಮ್ಮ ಮಾಸ್ತರ್ ಜನರು ಹೇಳ್ತೀನಿ ಏನಂದ್ರೆ, ಒಬ್ಬವ ತಂದೆಗೆ 4 ಜನ ಗಂಡ್ಮಕ್ಳಿರ್ತಾರೆ. 4 ಜನ ಗಂಡ್ಮಕ್ಳಿದ್ದಾಗ ಒಬ್ಬರಿಗೊಬ್ರು ಸರಿ ಇರೋದು ಜಗಾಡೋದು ಪಗಾಡೋದು ಮಾಡ್ತಿರ್ತಾರೆ. ಅದಕ್ಕೆ ಅವ ತಂದೆ ಏನು ಮಾಡ್ತಾನ, ಕೊನೆ ಗಂಟಲ್ಲಿ ಇರೋದ್ನಾಗ ಕಡಿತಾನ 4 ಮಂದಿ ಮಕ್ಕಳು ಕರೆದು ಒಂದು ಕಟ್ಟಿಗೆ ಕೊಡ್ತಾನ. ನಮ್ಮ ಕೈಯಾಗ ಕಟ್ಟಿಗೆ ಕೊಟ್ಟು ಒಬ್ಬೊಬ್ಬರ ಕೈ ಕಟ್ಟಿಗೆ ಕೊಟ್ಟು ಅದು ಮುರಿ ಅಂತ ಹೇಳ್ತಾನ. ಮುರಿ ಅಂತ ಹೇಳ್ಬಿಡಿ ಮುರಿತಾರ. ಆಮೇಲೆ ಮತ್ತೊಬ್ಬರ ಇಷ್ಟು ಕಟ್ಟಿಗೆ ಕೂಡಿಸಿ ದಾರ ಕಟ್ಟಿ ಅದು ಮುರಿ ಅಂತ ಹೇಳ್ತಾನೆ. ಮುರಿಯೋದು ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಎಲ್ಲಿ ಒಗ್ಗಟ್ಟಿರ್ತೈತಿ ಅಲ್ಲಿ ಯಾರು ನಮ್ಮನ್ನು ತಾಕತ್ತಿಂದ ಮಡ್ಸಕ್ಕಾಗೋದಿಲ್ಲ, ಮುರಿಯೋಕ್ಕಾಗೋದಿಲ್ಲ. ಆ ದಿಶೆಯೊಳಗೆ ಸಮಾಜದೊಳಗೆ ಒಗ್ಗಟ್ಟಿದ್ರೆ ಮಾತ್ರ ನಮ್ಮನ್ನು ಯಾವನು ನಮ್ಮ ತಂಟೆಗೆ ಬರೋದಿಲ್ಲ. ಹಂಗಂತ ತಿಳ್ಕೊಂಡು ನಾವು ಅವ್ರ ತಂಟೆಗೆ ಹೋಗೋದಿಲ್ಲ, ಯಾವುದೇ ಒಂದು ಅನ್ಯಾಯ ಮಾಡೋದಿಲ್ಲ. ಅದು ನಮ್ಮ ಸಮಾಜದ ಸಂಸ್ಕೃತಿನೂ ಅಲ್ಲ. ಆ ದಿಶೆಯೊಳಗೆ ನಾನು ಈ ಸಣ್ಣ ಕಥೆಯ ಮೂಲಕವಾಗಿ ಅನೇಕ ಸಂದೇಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಂಗಮೇಶ್ ಶೆಟ್ಟಿರವ್ರು ಹೇಳಿದರು, 2 ಎಕರೆ ಭೂಮಿಯನ್ನು ಕೊಂಡಿದ್ದೀವಿ ನಾವು. ಅದನ್ನು ಬೇಗನೆ ಒಂದು ಸುಸ್ಥಿತಿಗೆ ತಂದು ಅದನ್ನು ಪ್ಲಾಟ್ ಮಾಡಿ ಅಲ್ಲೇನಾದ್ರೂ ಒಂದು ಸಾಹಸದ ಒಂದು ಕಾರ್ಯಕ್ರಮ ಮಾಡ್ಕೊತಾರೆ. ಈಗಾಗಲೇ ವೀರಣ್ಣ ಶೆಟ್ಟಿ ಹೇಳಿದಾಗ ಪಕ್ಷಾತೀತವಾಗಿ ಎಲ್ಲ ಸದಸ್ಯರಲ್ಲಿ ಯಾವುದೇ ಪಕ್ಷ ಇರಲಿ ಅಲ್ಲಿ ಹೋಗಿ ನಾವು ಕೇಳೋಣ. ಧನಸಹಾಯ ಒಂದು ಕೇಳೋಣ, ಕೊಟ್ಟೆ ಕೊಡ್ತಾವ್ರೆ, ಯಾರು ಕೊಡೋಲ್ಲ ಅಂತ ಅನ್ನಂಗಿಲ್ಲ. ಅದರ ಉಪಯೋಗವನ್ನು ನಾವು ತೆಗೆದುಕೊಂಡು ಒಂದು ನಿರ್ದಿಷ್ಟ ಸಮಯದೊಳಗೆ ಅದನ್ನು ರೂಪರೇಷೆಗಳು ಮಾಡಿ ಅದನ್ನು ಕಟ್ಟಬೇಕಂತ ತಿಳ್ಕೊಂಡು ನಾನು ಹೇಳ ಬಯಸ್ತೀನಿ. ಆಮೇಲೆ ಇನ್ನೊಂದು, ಈಗ ಸೊಸೈಟಿ ಅಂತ ಹೇಳಿದ್ರು ಅಕ್ಕ ಅವರು, ಅದು ಬಹಳ ಸೂಕ್ತವಾದ ಕೆಲಸ. ಅದು ಒಂದು ವಧುವರರ ಸಮಾವೇಶವನ್ನು ಯಾಕೆ ಮಾಡೋದು ಹಂಗೆ ಅನಿಸುತ್ತೆ. ಯಾಕಂದ್ರೆ ಸಾಕಷ್ಟು ಸಲ ನಾವು ಎಲ್ಲೋ ಹೋಗಿ ಹೆಸರು ಕಳಿಸ್ಕೊಳ್ತೀವಿ, ಎಲ್ಲ ಕೊಡ್ತೀವಿ. ಅದರಿಂದ ಸಮಸ್ಯೆಗಳಾಗೋದಷ್ಟೇ ಅಲ್ಲ, ಏನು ಪ್ರತಿಫಲ ಏನು ಸಿಕ್ಕಿಲ್ಲ. ಆ ದಿಶೆಯೊಳಗೆ ನಮ್ಮಲ್ಲೇ ಒಂದು ವಧುವರರ ಸಮಾವೇಶವನ್ನು ಮಾಡೋದು, ಅದಕ್ಕೊಂದು ಬೇರೆ ಒಂದು ಸೆಲ್ಲ ಮಾಡೋದು, ಒಂದು ಅಧಿಕೃತವಾದಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಡ ಜನರಿಗೆ ಉಪಯೋಗವಾಗುವಂಥದ್ದು, ಅತಿ ಕಡಿಮೆ ಹಣಕಾಸಿನ ತೆಗೆದುಕೊಂಡು ಅದನ್ನು ಯಶಸ್ವಿಯಾಗಿ ನಿರೂಪಣೆಗೊಳಿಸ್ಬೇಕಂತ ಕೂಡ ನಾನು ಹೇಳ ಬಯಸ್ತೀನಿ. ಇನ್ನೂ ಅನೇಕ ಸಲಹೆ ಸೂಚನೆಗಳನ್ನು ಜನರು ಕೊಡಲಿಕ್ಕೆ ತಯಾರಿರ್ತಾರೆ. ಅದು ಸಕಾರಾತ್ಮಕವಾಗಿದ್ದ ಸಮಾಜದ ಅಧ್ಯಕ್ಷರು, ಹೊಸ ಅಧ್ಯಕ್ಷರು, ಅವರ ಪದಾಧಿಕಾರಿಗಳು ಒಂದು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡು ಅದನ್ನು ರೂಪರೇಷೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಹೇಳ ಬಯಸ್ತೀನಿ. ನಾನು ಭಾಳ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಈ ದಿವಸ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದಾಧಿಕಾರಿ ನಮ್ಮ ಹಿತೈಷಿಗಳಾದಂಥ ನಮ್ಮ ಜಟ್ಲಿಯಿಂದ ಬಂದಂಥ ನಮ್ಮ ಸಹೋದರರಿಗೆ ಹಾಗೂ ನನಗೆ ಪೂಜ್ಯ ತಂದೆಯವರ ಸಮನಾದಂಥ ನಮ್ಮ ಟಿ ವಿ ಮಾಗಡ ನಮ್ಮ ಮಾಮಾರು, ನಮ್ಮ ಅಕ್ಕನ ಯಜಮಾನರು ಅವರು ಬಂದಿದ್ದಾರೆ, ನಮ್ಮ ಅಕ್ಕಂದರು ಬಂದಿದ್ದಾರೆ, ನಮ್ಮ ಬಳಗ ಬಂದಿದೆ. ಎಲ್ಲ ಬಳಗಕ್ಕಿಂತ ನಮ್ಮ ಸಮಾಜದ ಎಲ್ಲ ಒಂದು ಅಣ್ಣ ತಮ್ಮಂದಿರು, ತಂದೆ ತಾಯಿ ಬಳಗ ಬಂದಿದ್ದಾರೆ. ಅವರೆಲ್ಲರಿಗೂ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಿಂದಿನಿಂದ ನಮ್ಮ ಸಮಾಜದ ಹಿರಿಯರು ಡಾಕ್ಟರ್ ಕಮಲಾಳ ಇರ್ಬೋದು, ವಾಲಿ ಸರ್ ಇರ್ಬೋದು, ಬಸಣ್ಣ ಕೊಡಿ ಇರ್ಬೋದು, ಅರಳಿ ಸರ್ ಇರ್ಬೋದು, ಪ್ರತಿಯೊಬ್ಬರನ್ನು ನಾವು ನೆನೆಸ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ನನ್ನನ್ನು ಗುರುತಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಹಸ್ತಾಂತರ ಅಂತ ನಾನು ಅನ್ನೋದಿಲ್ಲ, ನೀವೇನಾರು ಅನ್ಬೋದು. ಯಾಕಂದರೆ ಅಧಿಕಾರ ಶಾಶ್ವತ ಅಲ್ಲ, ಇದು ಜವಾಬ್ದಾರಿ ಹಸ್ತಾಂತರ ಅನ್ನೋಕೆ ನಾನು ಇಷ್ಟಪಡ್ತೀನಿ. ಈ ಜವಾಬ್ದಾರಿ ಕೆಲಸ ಸಮಾಜದಂತಂದರೆ ಅತಿ ದೊಡ್ಡ ಕೆಲಸ. ಈ ಕೆಲಸನ ನನ್ನ ತೆಗೆಯಿಂದ ನನ್ನ ವೈಯಕ್ತಿಕ ಮನಸ್ಸಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲರಿಗೂ ಸಹಕಾರ ತಮ್ಮದು ಬೇಕಾಗ್ತದೆ. ಪ್ರತಿಯೊಂದು ವಿಷಯದಲ್ಲೂ ಸಣ್ಣವ್ರಿಗೆ ದೊಡ್ಡವ್ರಿಗೆ ತಮ್ಮ ಸಹಕಾರ ಬೇಕಾಗ್ತೈತೆ ಅಂತ ಈ ಗ್ರಂಥವನ್ನು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ 2 ಎಕರೆ ಜಮೀನನ್ನು ನಮ್ಮ ಸಂಘದ ವತಿಯಿಂದ, ನಮ್ಮ ಸಮಾಜ ವತಿಯಿಂದ ನಮ್ಮ ಹಿರಿಯರು ಒಂದು ಆಸ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಒಂದು ಮುಂದಿನ ಆಗು ಹೋಗುಗಳಿಗೆ ಏನು ಮಾಡಬೇಕು ಅಂತ ಒಂದು ರೂಪರೇಷೆ ನಡೀತಾ ಇದೆ. ಏನು ನಡೀತಾ ಇದೆ, ಒಂದು ಸಭಾಭವನ ಅಥವಾ ಕಲ್ಯಾಣ ಮಂಟಪ ಕಟ್ಟಬೇಕು ಅನ್ನೋ ದೃಷ್ಟಿಯೊಳಗೆ ಈಗಾಗಲೇ ನಾವು
ನಮ್ಮ ಭಾಗದ MP ಆದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದರಂತೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಶಾಸಕರಾದ JS ಪಾಟೀಲ್ ಸಾಹೇಬರು ಸಹಿತ ನಾವು ಮನವಿಯನ್ನು ಕೊಡ್ತೀವಿ. ಈಗ ಹೇಳಿದ್ರು ನಮ್ಮ ಹಿರಿಯರು, ಇದರಲ್ಲಿ ಯಾವುದೂ ಪಕ್ಷ ಇಲ್ಲ, ನಮ್ಮ ಸಮಾಜದ ಬೆಳವಣಿಗೆ ಇಂಪಾರ್ಟೆಂಟ್ ಇರ್ತದೆ. ಯಾವುದೂ ಪಕ್ಷ ಭೇದ ಮಾಡಲಾರ್ದನ್ನ ನಮ್ಮ ಒಂದು ಜವಾಬ್ದಾರಿಯ ಅವಧಿಯಲ್ಲಿ ಯಾರ್ಯಾರು ಸರ್ಕಾರ ಇರ್ತದೆ ಆ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡಿಕೊಂಡು ನಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ನಾನು ಯಾವಾಗಲೂ ನಮ್ಮವರು ಬೆಳಿಬೇಕು, ನಮ್ಮವರು ಮುಂದೆ ಬರಬೇಕು ಅನ್ನೋ ಹಿತದೃಷ್ಟಿಯಿಂದ ನಾನು ವಿಚಾರ ಮಾಡ್ತಾ ಇದ್ದೇನೆ. ಮತ್ತೆ ಮೊನ್ನೆ 2-3 ತಿಂಗಳಿಂದ ನನ್ನ ಹತ್ರ ಒಬ್ಬರು ವಿನಯ್ ಬಸವರಾಜ್ ಕನ್ನೂರ್ ಅಂತಕ್ಕಂಥ ಅತಿ ಕಡು ಬಡವ ಹುಡುಗ, ಅವ್ರನ್ನ ನಮ್ಮ ನಾಗಯ್ಯ ಗೊಂಗಡ ಶೆಟ್ಟಿ ಭಟ್ ಅವರು ನನ್ನ ಕರ್ಕೊಂಬಂದು ಭೇಟಿ ಮಾಡಿಸಿದ್ರು. ಅವ್ರ ತಾಯಿನ ಕರ್ಕೊಂಬಂದು ಭೇಟಿ ಮಾಡಿಸಿದ್ರು. ಇವರಿಗೆ ನಿಮ್ಮ ಸಮಾಜ ವತಿಯಿಂದ ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತ ಅಂತ ಕೇಳಿದ್ರು. ಏನಪ್ಪ ಏನು ಮಾಡ್ತೀವಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಬ್ರೆಡ್ ಮಾರಿ ತಿನ್ನುವಂಥ ಹುಡುಗ, ಬಹಳ ಬಡವ, ಅವ್ರಿಗೆ ನಾವು ಪರಿಸ್ಥಿತಿ ನೋಡಬಾರ್ದು, ಪರಿಸ್ಥಿತಿ ಗೊತ್ತಾಗೋದಿಲ್ಲ. ಅವರು ನಂದು BVSC ಸೀಟು ನನಗೆ ಗೌರ್ಮೆಂಟಿಂದ ಅಲೌಟ್ ಆಗೈತೆ ಅಂತ ಅಂದ್ಬಿಟ್ಟ. ನನಗೆ ಮೈಯೆಲ್ಲ ಜುಮ್ಮತ್ತು. 1 ಕೋಟಿ 2 ಕೋಟಿ ರೂಪಾಯಿ ಕೊಟ್ಟರೆ ಇವತ್ತಿನ ದಿವಸ MBBS ಸೀಟನ್ನು ಪಡಿಬಹುದು. BVS ಸೀಟು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ BVSC ಸೀಟನ್ನು ಸರ್ಕಾರದ ಕಾಲೇಜ್ಗಳಿಗೆ ತಗೋಬೇಕು, ಸರ್ಕಾರನೇ ಅಲಾಟ್ಮೆಂಟ್ ಮಾಡಬೇಕು, ಸರ್ಕಾರದ ಕೆಲಸಕ್ಕೆ ನಾಳೆ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೊರಬರ್ತಾರೆ. ಅಂತ ಒಂದು ಒಳ್ಳೆಯ ಕೋರ್ಸಿನ ಆ ಒಬ್ಬ ಬಡ ವಿದ್ಯಾರ್ಥಿ BVSC ಗಿಟ್ಟಿಸ್ಕೊಂಡಿದ್ದಾನೆ. ಏನ್ ಮಾಡಬೇಕು ಅಂತ ಹೇಳಿದೆ ನಾನು. ಇಲ್ಲ, ನನ್ನ ಸಹಾಯ ಮಾಡಿ. ಎಷ್ಟು ಸಹಾಯ ಮಾಡಬೇಕು? 70,000 70,000 ರೂಪಾಯಿ ನನ್ನ ಫೀಸ್ ಇದೆ ಅಂತಂದ್ರು. ಅತಿಶೋಕ್ತಿ ಅನಿಸ್ಬೋದು ನಿಮ್ಗೆ. ನಾನು ದೊಡ್ಡಸ್ತಿಕ್ಕಿಂತ ಹೇಳ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಅವತ್ತಿನ ದಿವಸ ಕೇಳಕ್ಕೂ ನನಗೆ ಸಮಯ ಇದ್ದಿಲ್ಲ. ಎಲ್ಲರೂ ಪ್ರತಿಯೊಬ್ಬರನ್ನು ಕೇಳಿ ಕೊಡ್ಲಿಕ್ಕೆ ನನಗೆ ಸಮಯ ಇದ್ದಿಲ್ಲ. ನಾನು 5 ನಿಮಿಷದೊಳಗೆ ಅದಕ್ಕೆ 70,000 ರೂಪಾಯಿಗಳನ್ನು ಕೊಟ್ಟು ಕಳಿಸಿ ಹಾಸನ ಕಾಲೇಜ್ಗೆ, ಹಾಸನ ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದೆ. ಇದು 2 ತಿಂಗಳದ್ದು ಉದಾಹರಣೆ. ನಾನು ಮುಂದೆ ಅಧ್ಯಕ್ಷರ ಜವಾಬ್ದಾರಿ ಕೊಡ್ತಾರಂತೂ ನನ್ನ ಕಲ್ಪನೆ ಇಲ್ಲ, ನನಗೆ ಏನು ಗೊತ್ತಿಲ್ಲ. ನಮ್ಮ ಸಮಾಜದೇ ಹೆಮ್ಮೆ ಹುಡುಗ, ನಮ್ಮ ಸಮಾಜ ವತಿಯಿಂದ ನಮ್ಗೆ ಇಷ್ಟಪಟ್ಟ BVSC ಸೀಟ್ ಗಿಟ್ಟಿಸ್ಕೊಂಡು ಬಂದಾನ ಒಂದು ಉದ್ದೇಶದಿಂದ ಅವರಿಗೆ 70,000 ರೂಪಾಯಿಗಳನ್ನ ಕೊಟ್ಟು ನಾವು ಆ ತಾಯಿ ಬಂದಿರಬೇಕಿಲ್ಲ ಮೋಸ್ಟ್ಲಿ ಧನ್ಯವಾದಗಳನ್ನು. 70,000 ಅವರ ಆ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದು ಅದು ನನಗೆ ಸಲ್ತಕ್ಕಂಥದ್ದಲ್ಲ, ಇದು ನಮ್ಮ ಸಮಾಜಕ್ಕೆ ಸಲ್ಲಬೇಕು ಅಂತ ಕೊಟ್ಟಿರ್ತಾನೆ. ಇನ್ನು ಹಿಂದಿನಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಏನ್ ಮಾಡ್ಕೊಂಡ್ರೆ ವಿದ್ಯಾನಿಧಿ ಅಂತ ಸಂಗ್ರಹ ಮಾಡಿದ್ದಾರೆ. ವಿದ್ಯಾನಿಧಿಗೆ ಸಾಧಾರಣ ಅಂದಾಜು 2 ಲಕ್ಷ ರೂಪಾಯಿ ಮೇಲೆ ನಮ್ಮ ಹತ್ರ ಹಣ ಇದೆ. ನಮ್ಮ ಸಮಾಜದೊಳಗೆ ವಿದ್ಯಾನಿಧಿ ಸಂಗ್ರಹ ಮಾಡಿದ್ದು, ಅದನ್ನು ಕೂಡ ನಾವು ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದು ಮಾಡಲಿಕ್ಕೆ ನಾವು ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಇನ್ನು ಮುಂದೆ ಬರುವ ದಿನಗಳೊಳಗೆ ಪ್ರಾಮಾಣಿಕವಾಗಿ ಬಡತನ ಇದ್ದವ್ರಿಗೆ, ಒಳ್ಳೆ ಜ್ಞಾನವುಳ್ಳವ್ರಿಗೆ, ಒಳ್ಳೆ ಒಂದು ವಿದ್ಯಾರ್ಥಿಗಳ ಮುಂದೆ ಹೋಗೋರಿಗೆ ನಮ್ಮ ಸಹಾಯ ಸಹಕಾರ ಎಂದೆಂದಿಗೂ ಇರ್ತೈತೆ ಅಂತ ಈ ವೇದಿಕೆ ಮೂಲಕ ಹೇಳ್ತಾರೆ. ಯಾಕಂದ್ರೆ ಬೇಕು, ಬಡವರು ಬೇಕು, ಶ್ರೀಮಂತರು ಬೇಕು, ಎಲ್ಲರೂ ಬೇಕು. ರೊಕ್ಕ ತಿನ್ನಕ್ಕಾಗಲ್ಲ. ಎಲ್ಲರೂ ಇದೇ ಗಾಳಿ, ಇದೇ ಬಿಸಿಲು, ಇದೇ ನೀರು ಎಲ್ಲರೂ ಸೇವನೆ ಮಾಡ್ತಾರೆ. ಆದ್ರೆ ಕೆಲವು ಮಂದಿ ದುಡ್ಡು ಗಳಿಸಿರ್ತಾರೆ, ಕೆಲವು ಮಂದಿ ಬಡವರು ಇರ್ತಾರ. ದುಡ್ಡು ಗಳಿಸಿದವರು ತನ್ನ ಮನದಿಂದ ಬಡವ್ರನ್ನ ಎತ್ತಬೇಕು. ನಮ್ಮ ಬಡತನದ ಈಗ ಬಂದಂತ ಮಕ್ಕಳನ್ನ ನಾವು ಮುಂದೆ ತರಬೇಕು ಅನ್ನೋದು ನಮ್ದು ಒಂದು ಆಸೆ. ಫಂಕ್ಷನ್ ಮಾಡೋದು, ಖರ್ಚು ಮಾಡೋದು ಇದು ಮುಖ್ಯ ಅಲ್ಲ. ಬಡವರನ್ನ ಗುರುತಿಸೋದು, ಅವ್ರನ್ನ ಮುಂದೆ ತರೋದು, ಅವ್ರ ಎಜುಕೇಶನ್ ಹೆಲ್ಪ್ ಮಾಡೋದು ಇದು ಇಂಪಾರ್ಟೆಂಟ್ ಕೆಲಸ. ಇದು ಎಲ್ಲರೂ ನಾನೊಬ್ಬನ ಅಲ್ಲ, ಎಲ್ಲರೂ ತಮ್ಮನ್ನ ಗಮನದೊಳಗೆ ಇಟ್ಕೊಂಡು ಎಲ್ಲೇ ಇರಲಿ, ಯಾವುದೇ ವಿದ್ಯಾರ್ಥಿ ಇರಲಿ, ಇಂಥವ್ರು ಬಡವರು ಅದಾರ, ಇವ್ರು ಸಹಾಯ ಮಾಡಂತಂದ್ರೆ ನಮಗೆ ಭೇಟಿ ಮಾಡಿ ಹೇಳಿದ್ರೆ ಅವ್ರದ ಒಂದು ಅನುಕೂಲ ಅನಾಹುತಗಳನ್ನ ನಾವು ವೀಕ್ಷಣೆ ಮಾಡಿ ನಾವು ಅದನ್ನ ಡಿಸಿಷನ್ ತಗೋತೀವಿ ಅಂತ ತಿಳ್ಕೊಂಡು ಕೇಳಕ್ಕೆ ನಾನು ಇಷ್ಟಪಡ್ತೇನೆ.
ಸಮಾಜದೊಳಗೆ ಮೇಲು ಕೇಳೋದು ಪ್ರಶ್ನೆ ಯಾರು ತಲೆಯಾಗಿ ಇಟ್ಕೋಬಾರ್ದು. ಅವ್ರು ದೊಡ್ಡವರು, ಅವ್ರಿಗೆ ಹೆಂಗೆ ಹೇಳಬೇಕು, ಅವ್ರಿಗೆ ನಾವು ಹೇಳಿದ್ರೆ ಅವ್ರ ಮಾತನ್ನ ಕೇಳ್ತಾರೆ ಇಲ್ಲೋ, ಇಂಥ ಭಾವನೆಗಳಲ್ಲಿ ಯಾರು ಇಟ್ಕೋಬಾರ್ದು. ಎಲ್ಲದನ್ನು ತಿಳಿದವ್ರು ಯಾರು ಇರುವುದಿಲ್ಲ, 100ಕ್ಕೆ 100 ಎಲ್ಲದನ್ನು ತಿಳಿದವರು ಯಾರು ಇರುವುದಿಲ್ಲ. ಯಾರಾದರೂ ಸಣ್ಣವರಾಗಲಿ ದೊಡ್ಡವರಾಗಲಿ ಹೇಳಿದ್ರೆ ಗೊತ್ತಾಗುತ್ತೆ, ತಪ್ಪುಗಳಿರಲಿ ಸರಿಗಿರಲಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಸಮಾಜಕ್ಕೆ ಒಂದು ತಿಳುವಳಿಕೆಯನ್ನು ಹೇಳ್ಕೊತ ತಾವೆಲ್ಲರೂ ಹೋಗ್ಬೇಕಂತ ತಿಳ್ಕೊಂಡು ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವೆಲ್ಲ ಮುಂದೆ ಹೋಗ್ಬೇಕಾತಂತಂದ್ರೆ ತಮ್ಮೆಲ್ಲರ ಆಶೀರ್ವಾದ ಇರಲೇಬೇಕು. ಈ ಸಂದರ್ಭದೊಳಗೆ ನಮ್ಮ ಹಿಂದಿನ ಎಲ್ಲ ಒಂದು ಡೈರೆಕ್ಟರ್ಸ್ ಅನ್ನು ನಾವು ನೆನೆಸ್ಕೊಂಡು ಅವರ ಮಾರ್ಗದರ್ಶನ ನಾವು ಕೇಳಿಕೊಂಡು ಮುಂದೆ ನಾವು ಏನು ಮಾಡಬೇಕು, ಏನು ಒಂದು ಸಮಯಕ್ಕೆ ಸರಿಯಾಗಿ ಒಂದು ಮೀಟಿಂಗನ್ನು ಮಾಡಿ ತಮ್ಮ ಸಲಹೆಗಳನ್ನು ನಾವು ಕೇಳಿಕೊಂಡು ಪ್ರತಿಯೊಂದರಲ್ಲಿಯೂ ನಾವು ಮುಂದೆ ತಮ್ಮ ಸಹಕಾರದಿಂದ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಪುರಿಯರು ನನಗೆ ಮಾತು ಹೇಳಿದ್ದಕ್ಕೆ ನನಗೆ ಸರ್ವಸಾಧಾರಣ ಸಭೆಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಮನ್ನೇಂದ್ರ ಪ್ರಣವಸ್ವರೂಪಿ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳ ಅಡಿಗಾವಲಿಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮೀಪದ ಸೂರ್ಯ ನಿವಾಸಿಗಳಾದಂತಹ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತರಾದಂತಹ ಶ್ರೀ ವೀರಣ್ಣ ಜಿ ಶೆಟ್ಟರ್ ಅವರೇ ಹಾಗೂ ನಮಗೆಲ್ಲ ಮಾರ್ಗದರ್ಶಕರಾಗಿ ನಾವು ಏನೇ ಮಾಡಿದರೂ ಅದನ್ನು ಸಹಿಸಿಕೊಂಡು ನಮಗೆ ದಾರಿ ತೋರಿಸಿಕೊಡುವಂತಹ ಒಂದು ಗುರುತರ ಜವಾಬ್ದಾರಿಯನ್ನು ಹೊಂದಿರುವಂತಹ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಡಿ ವಿ ಕುಂಬಳಾಳ್ ಅವರೇ ಹಾಗೂ ನೂತನವಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಉಮೇಶ್ ಮೆಣಸ್ಕಿ ಅವರೇ ಹಾಗೂ ಇನ್ನುಳಿದ ಈ ನಮ್ಮ ಸಮಾಜದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಆಗಮಿಸಿರುವಂತಹ ಯಾವತ್ತು ಸಮಾಜದ ಹಿರಿಯರೇ, ಯುವಕರೇ ಹಾಗೂ ಮಾತೆಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಶರಣಾರ್ಥಿ. ನಾನು ಈ ಸಂದರ್ಭದಲ್ಲಿ ಮಾತನಾಡುವಂತಹ ಮುಖ್ಯ ವಿಷಯ ಏನೆಂದರೆ, ನಮ್ಮ ಈಗಾಗಲೇ ನಮ್ಮ ವಿರೋಧರು ಹೇಳಿದಾಗ ನಮ್ಮ ಪೂಜ್ಯರು ಈ ನಮ್ಮ ಸಮಾಜದ ಮೇಲೆ ವಿಶೇಷವಾದಂತಹ ಕಾಳಜಿಯನ್ನು ಮತ್ತು ಮಮತೆಯನ್ನು ಹೊಂದಿದ್ದಾರೆ. ಅದನ್ನು ನಮ್ಮ ಕೃಪಾಶೀರ್ವಾದ ನೀಡುವ ಮೂಲಕ ಅವರಿಗೆ ನಾವು ಒಂದು ಮಾತು ಕೇಳಿದ್ರೆ ಸಾಕು, ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಸಾಕು, ಕಳಿಸಿದ್ರೆ ನೀವು ನಾವು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಈ ಸಮಾಜದ ಮೇಲೆ ಅವರಿಗೆ ಪ್ರೀತಿ ಕಾಳಜಿ. ಇನ್ನು ನಮ್ಮ ಗೌರವಾಧ್ಯಕ್ಷರು ಸಮಾಜದ ಮೇಲೆ ಅನನ್ಯ ಕಾಳಜಿಯನ್ನು ಹೊಂದಿದ್ದಾರೆ. ಅವರು ಹಂತ ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಸಮಾಜದ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೀತಾ ಇವೆ ಅಂತಂದರೆ ನಮ್ಮ ಸಮಾಜ ನಾನು ಅಧಿಕಾರ ವಹಿಸಿಕೊಂಡ ಪ್ರಾರಂಭದಲ್ಲಿ ಅವರ ದವಾಖಾನೆಯೇ ನಮ್ಮ ಕಾರ್ಯಾಲಯ ಆಗಿತ್ತು. ತಮ್ಮ ಕೆಲಸ ಮಾಡಿಕೊಂಡೇ ಈ ಸಮಾಜದ ಕೆಲಸ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಬಂದಿದ್ರು. ನಮ್ಮನ್ನು ಎತ್ಕೊಂಡು ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನಡೆಯುವಂತೆ ನೋಡಿಕೊಂಡಂತಹ ಮಹನೀಯರು ನಮ್ಮ ಗೌರವಾಧ್ಯಕ್ಷರು. ಅದಕ್ಕೆ ನಾನು ಅವರಲ್ಲಿ ಕೇಳ್ಕೊಂಡಿದ್ದೇನೆ, ನೀವು ನಮಗೆ ಶಾಶ್ವತವಾದಂತಹ ಗೌರವಾಧ್ಯಕ್ಷರು, ಉದೋ ಬದಲಾಗಲಿ ನಿಮ್ಮ ಬದಲಾಗೋದು ಬೇಡ ಅಂತಾನೆ ನಾನು ಅವರಲ್ಲಿ ಬೇಡ್ಕೊಂಡಿದ್ದೇನೆ. ಅದನ್ನು ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೇಳ್ಕೊಡ್ತಾರೆ. ಇನ್ನು ನನಗೆ ಈ ಒಂದು ಪದವಿ ನೀವು ಕೊಟ್ಟು 3 ವರ್ಷ ಅವಧಿ ಮಾಡೋಣ ಅಂತ ನಾವು ರಿಜಿಸ್ಟ್ರೇಷನ್ ಮಾಡಿಸೋ ಮುಂದಾನೆ ಹೇಳಿದ್ದೆ. ಆದರೆ ಕರೋನಾ ಬಂದು ಮತ್ತೊಂದು ಅಂತ ಹೇಳಿ ನಮ್ಮ ಈ ಪದಾಧಿಕಾರಿಗಳಾಯಿತು ಮತ್ತು ಸಮಾಜದ ಇತರ ಪ್ರಮುಖರಾಯಿತು
ಮುಂದುವರಿರಿ, ಇನ್ನಷ್ಟು ಕೆಲಸ ಮಾಡಿರಿ ಅಂತ ತಿಳ್ಕೊಂಡು ನನಗೆ ಪ್ರೀತಿ, ವಿಶ್ವಾಸ, ಗೌರವ ತೋರಿಸಿದರು. ಅದಕ್ಕೆ ನಾನು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಾನು 14 ವರ್ಷಗಳ ಹಿಂದೆ ನಿವೃತ್ತ ಆದೆ. ಆಗ ಆ ಹುದ್ದೆಯಿಂದ ನಿವೃತ್ತಿ ಆಗುವುದಕ್ಕೂ ಈಗ ಈ ಪದವಿಯಿಂದ ತ್ಯಾಗ ಮಾಡುವುದಕ್ಕೂ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ನಾನು ಆಗ ಕಣ್ಣೀರು ಹಾಕಿದ್ದೆ. ನಿವೃತ್ತನಾಗಿ ಮನೆಗೆ ಬರಬೇಕಾದ್ರೆ ಕಣ್ಣೀರು ಹಾಕಿದ್ದೆ. ನಾನು ಸ್ವಲ್ಪ ಭಾವಿ ಈ ಚಲನಚಿತ್ರಗಳಲ್ಲಿ ಮನಸ್ಸಿಗೆ ನಾಟುವಂತಹ ಸನ್ನಿವೇಶಗಳು ಬಂದ್ರೆ ತನ್ನಿಂದ ತಾನೇ ನನ್ನ ಕಣ್ಣಿನ ನೀರು ಸಾಕ್ತವೆ. ಹಾಗಾಗಿ ಅವಾಗ ಯಾಕೆ ನನಗೆ ಕಣ್ಣೀರು ಬಂತು ಅಂತಂದ್ರೆ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತಹ 37 ವರ್ಷಗಳವರೆಗೆ ನನ್ನ ಜೊತೆ ಕೆಲಸ ಮಾಡಿದಂತ 30 ಜನ ಸಹೋದ್ಯೋಗಿಗಳನ್ನು ಬಿಟ್ಟು ಹೋಗ್ಬೇಕಲ್ಲ, ಮತ್ತು ನಮ್ಮ ವಿದ್ಯಾರ್ಥಿಗಳಿಂದ ದೂರ ಆಗ್ಬೇಕಲ್ಲ, ಈ ಒಂದು ವೃತ್ತಿಯನ್ನ ನಾನು ಇಲ್ಲಿ ಬಿಡಬೇಕಲ್ಲ ಅಂತ ನನಗೆ ದುಃಖ ಆಗಿತ್ತು. ಹಾಗಾಗಿ ನಾನು ಆಗ ಕಣ್ಣೀರು ಹಾಕಬೇಕಾಯ್ತು. ಆದ್ರೆ ಈಗ ಹಾಗಿಲ್ಲ. ಈಗ ಈ ಪದವಿ ಬಿಡಬೇಕಾದ್ರೆ ನನಗೇನೋ ದುಃಖ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರೆ, ನಾನು ಸಮಾಜ ಬಿಟ್ಟು ಹೋಗ್ತಾ ಇಲ್ಲ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ನಿಮ್ಮೊಂದಿಗೆನೇ ಇರ್ತೇನೆ. ನನ್ನ ಪದವಿ ಇರಲಿ ಬಿಟ್ಟಿರು, ಸಮಾಜದ ಹಿತಕ್ಕಾಗಿ ನನ್ನಿಂದ ಏನು ಸೇವೆ ಸಾಧ್ಯನೋ ಅದನ್ನ ಮಾಡಬೇಕು ಅಂತ ಉಮೇಶ್ ಅವರು ನನಗೆ ತಿಳಿಸಿದ್ದಾರೆ. ಆ ರೀತಿಯಾಗಿ ಅವರಿಗೆ ನಾನು ಸದಾ ಬೆಂಬಲವಾಗಿ ನಿಲ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇನ್ನು ನನ್ನ ಅಧಿಕಾರಾವಧಿಯಲ್ಲಿ ಸಮಾಜಕ್ಕೆ ಈಗಾಗಲೇ ಮಾತನ್ನ ಹೇಳಿದ್ರು, 2 ಎಕರೆ ಜಮೀನು ತಗೊಳ್ಳೋಕೆ ಹಣ ಇದ್ದಿದ್ದಿಲ್ಲ. ಅವಾಗ ನಮ್ಮ ಪದಾಧಿಕಾರಿಗಳು ಕೆಲವರು ವಿಚಾರ ಮಾಡಿ ಏನ್ ಮಾಡಿದ್ರು, ಕೆಲವರು ಹಣ ನಾವು ಹಾಕ್ತೀವಿ, ಹಾಕಿ 34 ಲಕ್ಷ ರೂಪಾಯಿಗೆ ನಾವು 2 ಎಕರೆ ಜಮೀನನ್ನು, ಅದು ಅಂದಾಜ ಜಮೀನು ಅಂದ್ರೆ ಜಗಳದ ಈ ಕೋರ್ಟ್ನಲ್ಲಿ ಇರುವಂತಹ ಜಮೀನು, ಕೋರ್ಟ್ನಲ್ಲಿ ವಿವಾದ ಇದ್ದಂತಹ ಜಮೀನನ್ನ ಅವ್ರು ರಾಜಿ ಮಾಡಿಸಿ ಆಮೇಲೆ ಆ ಜಮೀನು ಖರೀದಿ ಮಾಡಿಸೋದಕ್ಕೆ ನಮ್ಮ ಸಮಾಜ ಕಾರಣೀಭೂತವಾಗಿ ನಮ್ಮ ಪದಾಧಿಕಾರಿಗಳು ನಾವೊಬ್ಬರು ಮಾಡಿದ್ರಾಗಲ್ಲ, ಎಲ್ಲರೂ ಪ್ರಯತ್ನ ಮಾಡಿದ್ದಕ್ಕೆ ಆ ಕೆಲಸ ಆಯ್ತು. ಅವರೆಲ್ಲ ದುಡ್ಡನ್ನ ಕೂಡಿಸ್ಕೊಂಡು ಬಂದು ಕೊಟ್ಟರು. ಅವಾಗ ನಾವು ಆ ದುಡ್ಡು ಕೊಟ್ಟು ಅವರನ್ನ ರಾಜಿ ಮಾಡಿಸಿ ಅದು ನಮ್ಮ ಸಮಾಜದ ಒಂದು ಆಸ್ತಿ ಆಗುವಂತೆ ಮಾಡಲಾಯಿತು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅದರಲ್ಲಿ ಒಂದೇ ಎಕರೆ ಮೊದಲು ಏನೇ ಆಗುತ್ತೆ ಸಮಾಜಕ್ಕಾಗಿ, ಆಮೇಲೆ 1 ಎಕರೆ ಆಗುತ್ತೆ. ಆ 1 ಎಕರೆನಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಒಂದೊಂದು ಪ್ಲಾಟ್ ಕೊಡಬೇಕು ಅಂತ ಹೇಳಿ ನಿಶ್ಚಯ ಆಗಿದೆ. ಹಾಗಾಗಿ ಈ 1 ಎಕರೆ ರೋಡಿಗೆ ಹತ್ತಿಲ್ಲ ಅಂತಂದ್ರೆ ಗೌಡಿಗೆರೆ ಗ್ರಾಮಕ್ಕೆ ಸಮೀಪದಲ್ಲಿ ಇಲ್ಕಲ್ ರೋಡಿಗೆ ಹೊಂದಿಕೊಂಡಂತಹ 1 ಎಕರೆ ನಲ್ಲಿ ಮೊದಲು ಈ ಎಣ್ಣೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿದೆ. DC ಅವರು ಅದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಎಣ್ಣೆ ಪ್ರಕ್ರಿಯೆ ನಡೀತಿದೆ. ಎಣ್ಣೆ ಆದ್ಮೇಲೆ ಈರಣ್ಣನವರು ಸಾಮಾನ್ಯ ನಮ್ಮ ಸ್ನೇಹಿತರಾದಂತಹ ಈರಣ್ಣನವರು ತಿಳಿಸಿದಂತೆ ನಾವು ಅದಕ್ಕೆ ಹಣ ತರುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸಮಾಜದ ಸದಸ್ಯರ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ನಾವು ಹಗಲು ರಾತ್ರಿ ಅದೇ ಪ್ರಯತ್ನ ಮಾಡಿದ್ದೇವೆ. ಎಷ್ಟೋ ಸಮಸ್ಯೆಗಳಿಗಾಗಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಾಡಿದ್ದೇವೆ. ಒಟ್ಟು ಇವರು ನಮ್ಮವರ ಕೆಲಸಕ್ಕೆ ನಾವು ಆಗಲಿಲ್ಲ ಅಂದ್ರೆ ನಾವಿದ್ದೇನು ಸಾರ್ಥಕ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿದೆ. ಹಾಗಾಗಿ ನಾವು ಆ ಕೆಲಸವನ್ನು ಕೂಡ ಮಾಡಿದ್ದಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ, ಈ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಸಮಾಜದವರಿಗೆ ಅಗತ್ಯವಾದಂತಹ ಈ ಮೀಸಲಾತಿ ಸೌಲಭ್ಯ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲ ಪತ್ರಿಕೆಯಲ್ಲಿ ಬಂದು ತಮ್ಗೆ ಗೊತ್ತಿರಬೇಕು. ಕೆಲವು ಜಿಲ್ಲೆಗಳಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾಗಿತ್ತು. ನಮ್ಮ ಈ ವಿಜಯನಗರ ತಾಲೂಕಿನ ತಹಶೀಲ್ದಾರ್ ಆಫೀಸಿನಲ್ಲೂ ಕೂಡ ಕೆಲವು ಕಾಲ ಬಂದ್ ಮಾಡಿದ್ರು. ಅವಾಗ ನಮ್ಮ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಹೋಗಿ ಮನವಿ ಕೊಟ್ಟಿವಿ. ನಾವು ಮನವಿ ಕೊಟ್ಟು ನಮಗೆ ಇರುವಂತಹ ಸೌಲಭ್ಯವನ್ನ ಮುಂದುವರಿಸಬೇಕು ಅಂತ ತಿಳ್ಕೊಂಡು ಹಠ ಮಾಡಿದಾಗ ಅದು ಮುಂದುವರಿಯುವಂತಾಯ್ತು. ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗಿ 2A ಸೌಲಭ್ಯ ಮತ್ತು ನೌಕರಿಗಾಗಿ 3A ಸೌಲಭ್ಯ ಸಿಗುವಂತಾಯ್ತು. ಈಗಾಗಲೇ ಇನ್ನೊಂದು ವಿಶೇಷ
ಏನಪ್ಪ ಅಂದ್ರೆ ಇವತ್ತಾವೆಲ್ಲ ಸೌಲಭ್ಯಗಳು ಸಿಕ್ಕ ಮೇಲೆ ಅವೇ ನಮ್ಮಲ್ಲಿ ಇರುವ ಅಂತ ಆಗಿರ್ತದೆ. ಅದು ಸಿಗ್ಲಾರ್ದವ್ರಿಗೆ ಎಷ್ಟು ಕಷ್ಟ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಈಗ ಬೇರೆ ಸಮಾಜದವರು ಅದನ್ನು ಪಡೆಯೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ಹೋರಾಟ ಮಾಡ್ತಿದ್ದಾರೆ, ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ರಿ. ಅದು ಯಾವುದೇ ಕಾರಣಕ್ಕೂ ನಮ್ಮಿಂದ ಕೈತಪ್ಪಲಾರದಂತೆ ಒಂದ್ ವೇಳೆ ಏನೇ ಅದಕ್ಕೆ ಸ್ಥಿತಿ ಬಂದರೆ ಯಾರು ಕೇಳಬಾರದು. ನೀವು ಹೋರಾಟ ಮಾಡಿ ಅದನ್ನು ಪಡಿಬೇಕು ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಶ್ರೀಯುತ ಅಂಗಡಿ ಸರ್ ಅಂತ ಹೇಳಿ ಈ ಉನ್ನತಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ. ಅವರು ನಮ್ಮ ಸಮಾಜದ ತಮ್ಮ ಸ್ವ ಇಚ್ಛೆಯಿಂದನೇ ನಮ್ಮ ಸಮಾಜದ ಇಬ್ಬರು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೋಚಿಂಗ್ ಒಂದು ಸೌಲಭ್ಯ ಕೊಡ್ತೀವಿ ಅಂತ ಮುಂದೆ ಬಂದರು. ಆ ರೀತಿಯಾಗಿ ಕೆಲವು ಮಕ್ಕಳು ಅದರ ಸೌಲಭ್ಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಆ ಸೌಲಭ್ಯ ತಗೊಳ್ತಿದ್ದಾರೆ. ಈ ವರ್ಷ ಹೊಸದಾಗಿ ಇನ್ನೊಂದು ಅವರು ಅನುಕೂಲ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಏನು ಅಂತಂದ್ರೆ ಅಂಗವಿಕಲ ಒಬ್ಬ ವಿದ್ಯಾರ್ಥಿಗೆ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಅನ್ನುವಂಥ ವಿಷಯ ತಿಳಿಸಿದ್ದಾರೆ. ನಮ್ಮ ಪದಾಧಿಕಾರಿಗಳಿಗೆ ಯಾರಿಗೆ ಆ ಸಮಸ್ಯೆ ಇದೆ ಗೊತ್ತಿರುವುದಿಲ್ಲ. ಆ ಸಮಸ್ಯೆ ಇದ್ದವರು ಅವ್ರ ಗಮನಕ್ಕೆ ತಂದರೆ ಆ ಒಂದು ಸೌಲಭ್ಯವನ್ನು ಕೊಡಿಸ್ತಾರೆ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇನ್ನು ಈ ನಮ್ಮ ಸಮಾಜ ನನಗೆ ತೋರಿದಂತಹ ಗೌರವ ಆಧಾರಗಳಿಗೆ ನಾನು ಚಿರಋಣಿ ಅಂತ ಹೇಳಿದ್ರೆ ಸಣ್ಣ ಮಾತಾಡ್ತೇನೆ. ಅದಕ್ಕಿಂತ ನನ್ನ ಜೀವಮಾನಕ್ಕೆ ಇದು ಸಾಕು, ಇದು ಬಹಳ ದೊಡ್ಡದು ಅನ್ನುವಂಥ ಇದಕ್ಕಿಂತ ಹೆಚ್ಚಿಗೆ ನನಗೇನೋ ಬೇಡ. ನೀವೇನು ಕೊಟ್ಟರೆ ಗೌರವಗಳನ್ನ ಅದನ್ನು ನಾನು ಭಾವಿಸ್ತೀನಿ. ಹಾಗೂ ಇನ್ನು ಕೊನೆಯದಾಗಿ ನಮ್ಮ ಉದ್ಘಾಟನವರು ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರುವಂತಹ ವ್ಯಕ್ತಿ. ಅವರಲ್ಲಿ ಹೆಚ್ಚು ಕನಸುಗಳಿದಾವೆ. ಅವರು ಒಂದು ಮೀಟಿಂಗ್ ಕರೆದು ಏನು ನಮ್ಮ ಹೇಳಿದ್ರು ಅಂತಂದ್ರೆ ಗಜೇಂದ್ರಗಡ ತಾಲೂಕು ಮಟ್ಟದ ಒಂದು ಈ ಕ್ಷೇಮಾಭಿವೃದ್ಧಿ ಸಂಘ ರಚನೆ ಮಾಡಬೇಕು ಅನ್ನುವಂಥ ಒಂದು ಕನಸು ಅವರಲ್ಲಿದೆ. ಅದಕ್ಕಾಗಿ ಒಂದು ಸಭೆ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ಹಿಡಿದ ಕೆಲಸಗಳವರೆಲ್ಲ ಖಂಡಿತವಾಗಿ ಮಾಡ್ತಾರೆ. ಈ ಒಂದು ನಗರ ಮಟ್ಟದ ಒಂದು ಸಮಿತಿ ಇದ್ದೇ ಇರ್ತದೆ. ಅದರ ಜೊತೆಗೆ ಪ್ರತ್ಯೇಕವಾಗಿ ಪರ್ಯಾಯವಾಗಿ ತಾಲೂಕು ಮಟ್ಟದ ಅಂದ್ರೆ ಬೇರೆ ಬೇರೆ ಗ್ರಾಮಗಳ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಸಮಿತಿಯ ರಚನೆ ಆಗ್ತದೆ. ಅದನ್ನ ಮಾಡುವಂತಹ ಒಂದು ಪ್ರಯತ್ನವನ್ನು ಶ್ರೀಯುತ जय सोमनाथ जय देव जयावृतम शिवाधम सामदेव परापदे ಪ್ರಾತಸ್ಮರಣೀಯರಾದ ಬಸವಾದಿ ಶಿವಸಂಗನ ಜಗತ್ತೆಲ್ಲ ಸಂತರನ್ನ ಮಹಾಂತರ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗಜೇಂದ್ರ ಮಹಾನಗರದಲ್ಲಿ ಬಣ್ಣಿನ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಸಮಾಜ ಸರ್ವ ಸದಸ್ಯರ ಸಭೆ ನೂತನ ಪದಗ್ರಹಣ ಅದು ಸನ್ಮಾನ ಸಮಾರಂಭದ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದ ಡಾಕ್ಟರ್ ಬಿ ಡಿ ಕಮಲಾಲ್ ಅವರೇ, ನಮ್ಮ ಸೂರ್ಯ ಗುರುಮಹಂತ ಶಿಕ್ಷಣ ಸಮಿತಿಯ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ವಿ ಶೆಟ್ಟರ್ ಅವರೇ, ನಿಕಟಪೂರ್ವ ಬಣ್ಣಿನ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾಲಿ ಮಾಸ್ಟರ್ ಅವರೇ,
ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮೇಶ್ ಮೆಣಸಿಗೆ ಅವರೇ, ವೇದಿಕೆಗೆ ಆಚರಣೆ ಎಲ್ಲ ಗಣ್ಯಮಾನ್ಯ ಮಹಾಜನಗಳೇ ಮಾತೇನೆ ಈ ಸಮೀಪದಲ್ಲಿ ಈಗಾಗಲೇ ಇದರಿಂದ ಬಹಳ ವಿಶೇಷವಾದ ಕಾರ್ಯಕ್ರಮ, ವಿಶೇಷ ಮಾತುಗಳು ಈಗಾಗಲೇ ಮಾತನಾಡಿದ್ದಾರೆ. ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ, ಧರ್ಮದ ಮತ್ತೊಂದು ಹೆಸರು ಬಸವಣ್ಣ, ಬಸವಣ್ಣ ಸಂಪ್ರದಾಯ ಸಮಾಜ. ಯಾಕಂದ್ರೆ ಬಸವಣ್ಣ ಕೊಟ್ಟಂತ ಭಕ್ತಿಯಿಂದ ಈ ಜಗತ್ತಿಗೆ ಕೊಟ್ಟಂತ ಸಮಾಜ ಯಾವ್ದು ಬಡ್ಡಿ ಸಮಾಜ. ಯಾಕಂತಂದ್ರೆ ಈ ಬಡ್ಡಿ ಸಮಾಜದೊಳಗೆ ಹುಟ್ಟ ಭಕ್ತಿ ಇರ್ತದೆ, ಈಗ ಪ್ರಯತ್ನ ಪಟ್ಟು ಬರ್ತದೆ, ಮೊದಲು ಭಕ್ತಿ ಮಾಡಿದ್ರೆ ಬೇರೆ ಇರ್ತಾರೆ. ಅದಕ್ಕಿಂತ ನಮ್ಮ ಜನಗಳಿಗೆ ಬಡ್ಡಿ ಸಮಾಜ ಜನಗಳಿಗೆ ಬಸವಣ್ಣನ ದೇವರು ಮತ್ತೊಂದು ದೇವರು ಇದ್ದಂಗ ನೀವು ದೇವ್ರ ಪ್ರಾರಂಭ ಈಗಾಗಲೇ. ಯಾಕಂದ್ರೆ ನಿಮ್ಗೆ ದೇವರ ಬೇರೆ ಇಲ್ಲ. ಬಸವಣ್ಣ ಸಂಪ್ರದಾಯ ಮಠಗಳು ಇದು ಬಿಟ್ಟು ಮತ್ತೊಂದು ಗಿಮ್ಮು ಕೈ ನಮ್ಮ ಕೂಡದ ಸಂಗಮ ದೇವ. ಅದಕ್ಕೆ ನಮ್ಮ ಜನರಿಗೆ ದೇವರ ಮಾಡಬೇಕು, ನಿರ್ಮಿತ ಶ್ರೀಮಂತ ದೇವರಾಗಿ ಕೈ ಕಪ್ಪದ ಎಣ್ಣೆ ಹಾಕೊಂಡ್ರೆ ಬಿಟ್ಟ ಜಗನ್ ಅದು ಬಾ ಆ ದೇವ್ರ ನೀ ದೇವ್ರ ಅದು ನಿಮಗ ಲಿಂಗಯ್ಯ ಬಸವಣ್ಣ ಕೊಟ್ಟ ಲಿಂಗ ನಮ್ಮ ಸಮಾಜದ ಕೊಟ್ಟರು ಮಠ ಇದು ಬಿಟ್ಟು ಮತ್ತೊಂದು ಗಿಮ್ಮು ಕೈ ನಮ್ಮ ಕೂಡದ ಸಂಗಮ ದೇವ. ಅದಕ್ಕೆ ಬಸವಣ್ಣ ಕಟ್ಟ ಸಂಪ್ರದಾಯ ಜಗತ್ತಿಗೆ ನಾವು ಐದಂದ್ರೆ ಬಳಿಗೆ ಸಮಾಜ ಮತ್ತೆ ಲಿಂಗಾಯತ ಮತ ಬ್ರಾಹ್ಮಣೆ ಅದು ಕಟ್ಟ ಮಾಡಿ ಬಸವಣ್ಣ ಅನ್ಯಾಯ ಅಂದ್ರೆ ಅದು ಬಳಿಗೆ ಸಮಾಜ. ನಿಮಗಾಗಿರ್ತಕ್ಕಂಥದ್ದು ನಮ್ಮ ಸಮಾಜದೊಳಗೆ ರಾಮಾಯಣ ಬುದ್ಧಿ ಬರ್ಬೇಕು ಮತ್ತು ಮಹಾಭಾರತ ಬುದ್ಧಿ ಬರ್ಬಾರ್ದು. ಮಹಾಭಾರತ ಬುದ್ಧಿ ಬರ್ಬಾರ್ದು, ರಾಮಾಯಣ ಬುದ್ಧಿ ಬರ್ಬೇಕು. ಅದಕ್ಕೆ ಈಗ ನಮ್ಮ ಪಿ.ಜಿ. ಶೆಟ್ಟರ್ ಅವರು, ನಮ್ಮ ಡಾಕ್ಟರ್ ಅವರು ಬಹಳ ಮಾತನಾಡಿದ್ದಾರೆ. ಅದಕ್ಕೆ ನಮ್ಮ ಜನಗಳಿಗೆ ಇವರು ಬಹಳ ವಿಷಯ ಮಾತಾಡ ಸಮಾಜದ ಬಗ್ಗೆ, ನಾನು ಬಹಳ ಮಾತಾಡೋದ್ರ ಬಗ್ಗೆ. ಅದು ನಮ್ಮ ಜನರಿಗೆ ಏನು ಹೇಳ್ತಂದ್ರೆ ನಮ್ಮ ಜನರಿಗೆ ನಾವು ಕಟ್ಟಿದ್ದೀಗ ನಮ್ಮ ಮಠ ನಮ್ಮ ಗುರು ಮತ್ತೊಂದು ದೇವರಿದ್ದೀವಿ. ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಸಾಕಷ್ಟು ವಚನ ಹೇಳಿದ. ವಚನ ಅಂದ್ರೆ ಏನು? ಮಾತು, ಬರೀ ಬಲ್ ಮಾತು. ವಚನಗಳಂದ್ರೆ ಶ್ರೇಷ್ಠವಾದ ಮಾತುಗಳು, ವಿಚಾರಗಳು, ಅಪ್ಪಟವಾದ ಮಾತುಗಳು. ವಚನ ಅಂದ್ರೆ ವಚನದ ಪ್ರಮಾಣ, ವಚನ ಬಿಡುವಂತೆ ನಾವು ವಚನದ ಪ್ರಮಾಣ. ಅದಕ್ಕೆ ನಮ್ಮ ಜೀವನದ ಪ್ರಮಾಣ ಯಾವುದು? ವಚನಗಳು, ಶರಣ ಸಿದ್ಧಾಂತ, ಶರಣ ವಚನಗಳು. ಇಷ್ಟೆಲ್ಲ ಹೇಳಿ ಕೇಳಿ ಮಾಡಿ ಕೂಡ ಮತ್ತೊಂದು ಹಂಗ ಹೋಗುದು. ನಾವು ಏನೋ ಗ್ರಂಥಲ್ಲ ಅದರ ಬಾಳ ಹಂಗೆ ಹೋಗೋದು ನಾವೆಲ್ಲ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಸಮಾಜಕ್ಕೆ ಮಾತಾಡ್ತಕ್ಕಂಥದ್ದು ಏನಂದ್ರೆ ಅಪ್ಪ ಬಸವಣ್ಣ ಏನು ನಮಗೆಲ್ಲ ಆ ಬಸವಣ್ಣ ಮಾತುಗಳನ್ನು ಹೇಳಬೇಕು. ನಾವು ಪಾಬೇಕು, ಸಣ್ಣ ಪಾಬೇಕು, ಮತ್ತಿಪ್ಪತ್ತು ಸಮಾಜ ಸಂಬಂಧ ನಮಗೆಲ್ಲ. ಅದಕ್ಕೆ ಬಸವಣ್ಣ ಹೇಗೆ ಮಾತು ಎಚ್ಚರವಾಗಿ ಹೋಗ್ತಾವಲ್ಲ. ಬಂಡಿ ಸಮಾಜ ಮುಖ್ಯವಾಗಿ ಅಪ್ಪ ಬಸವಣ್ಣನ ಕಟ್ಟ ಸಂಪ್ರದಾಯ ವಿಚಾರಗಳನ್ನ ಮತ್ತೆ ಕೆಲವು ಸಣ್ಣ ಹೇಳಿದ್ರು. ಮತ್ತೆ ಭೂಲೋಕಿಗೆ ಬಂದ ಶೆಟ್ಟರ ಅವರಿಗೆ ಶೆಟ್ಟ ಶ್ರೇಷ್ಠವಾದ ವ್ಯಕ್ತಿಗಳು. ಶೆಟ್ಟ ಅಂದ್ರ ಮತ್ತೆ ಹೆಸರು ಶ್ರೇಷ್ಠಿ ಶ್ರೇಷ್ಠ ಹೆಸರ್ಕ ಶ್ರೇಷ್ಠಿ ಶೆಟ್ಟು ಶೆಟ್ಟ ಶ್ರೇಷ್ಠ ಮತ್ತೆ ಹೆಸರು ಬಂಡಿ ಸಮಾಜ ಶೆಟ್ಟ ಅಂದ್ರೆ. ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಏನ್ ಹೇಳಿದ ಸಮಾಜಕ್ಕೆ ಮಾತನ್ನ ಬೇರೆ ದೇವರ ಹೆಂಗೇನು ಮತ್ತೆ ದೇವರು ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಕದಿಂದ ಮಾಡಿದ ದೇವರು ದೇವರಲ್ಲ. ಸೇತುವಂತ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಡ್ಡ ದೇವರು ದೇವರು. ಯಾವ ದೇವರು? ನಿನ್ನ ನೀನು ಫಸ್ಟ್ ಆಫ್ ಆಲ್ ನೀವು ದೇಶ ನೀನೇ ದೇವರು ಪ್ರಮಾಣ ಕೊಡೋದು ಸತ್ಯ. ನೀ ಯಾಕೆ ದೇವರು? ನೀನೇ ದೇವರಿಗೆ ಮರ್ಯ ನೀವು ಕದಲಿ ಬ್ಯಾರಿ ನಮ್ಮ ನಿಮಗೆ ಮತ್ತೊಂದು ಯಾಕೆ ಹನಿ ಒಂದು ಜಡ್ಜ್ ಒಂದು ದೇವರು ಮಾತಾಡೋದು ಏನೋ ಬಾಳೆ ಹೋಗ್ತೀನಿ ಅದು ಒಂದು ನಿಮ್ಮ ದೇವರು ಮಾತಾಡೋದು ನಿಮ್ಮ ಯಾವ ಮಾತಾಡ ದೇವರಲ್ಲ. ಬಸವಣ್ಣ ಏನು ಮಾತು ಕೇಳಿರಲ್ಲ. ಕದ ದೇವ್ರ ದೇವರಲ್ಲ ಅಂತ ಗುಡಿಯಾಗಿ ನೀಸೋ ನಮ್ದಲ್ಲ, ಗುಡಿಯಾಗಿ ನೀಸೋ ನಮ್ದಲ್ಲ, ಲಿಂಗದವ್ರಿಗೆ ಲಿಂಗದವ್ರು. ನೀವು ಲಿಂಗಾಯತರಿಗೆ ಅದು ವಿಷಯ ನಮ್ಮ ಗಂಡರಿಗೆ ಲಿಂಗ ಮುಖ್ಯ ಆಗ್ತದೆ. ಮಣ್ಣ ದೇವರು ದೇವರಲ್ಲ. ಮಣ್ಣ ದೇವರು ಯಾವ? ಗಣಪತಿ ಹಬ್ಬದ ಬಾರಿ ಹಬ್ಬ, ವಿಶೇಷವಾದ ಹಬ್ಬ. ಇದು ಮರದ ದೇವರು ಯಾವ? ಜಾಮ. ಅದಕ್ಕೆ ಇದೆಲ್ಲ ಕೈ ಬಿಟ್ಟು ನಮ್ಮ ಹೆಂಗೈ ಪೂಜೆ ಮಾಡ್ತಾರೆ. ಫಸ್ಟ್ ಅಂದ್ರೆ ಅಪ್ಪ ಬಸವಣ್ಣ ಮಾನಸಿಕ ಶಾಂತಿ ಸಿಗ್ತದ. ಈ ಸಮಾಜಕ್ಕೆ ದೇಶಿ ಕನ್ನಡ ಕೊಡ್ತದ. ಅದಕ್ಕೆ ಅಪ್ಪ ಬಸವಣ್ಣ ಶವಾದ ಗುಬ್ಬ ಚಲೋಡ್ತಾರೆ. ಇದನ್ನು ನಮ್ಗೆ ಸಿಗುದಿಲ್ಲ. ಅದಕ್ಕೆ ನಮ್ಮ ಸಮಾಜ ಮುಖ್ಯ ನಮ್ಮ ದೇವರು ಲಿಂಗಯ್ಯ. ಇನ್ನೊಂದು ದೇವರು ಇನ್ನೊಂದು ಜಾತಿ ಇದೆ, ಇನ್ನೊಂದು ಜಾತಿ ಇಲ್ಲ. ನಾ ಈ ಕಟ್ಟದಿಂದ ವಿಷ್ಣು ಗುರು ಬ್ರಹ್ಮಾಂಡ ಗುರು ಇದರಲ್ಲಿ ಲೋಕ ಹಾಕಿಲ್ಲ ದುಂಡು ಕಾಣ್ತಿಲ್ಲ. ಇದೇ ಲಿಂಗ ಲಿಂಗ ಮಧ್ಯೆ ಜಗತ್ ಸರ್ವ ಹೇಳಕ್ಕೆ ಸಜ್ಜರಾಚರಣೆ ಲಿಂಗ ಬಾಹ್ಯ ತಸ್ಮೈ ಲಿಂಗ ಆಯ್ಕೆ ಲಿಂಗ ಜಗತ್ತಿಗೆ. ಅದಕ್ಕೆ ಲಿಂಗ ಬೇಕಾದ್ರೆ ಯಾರು ಲಿಂಗ ಬೇಕು. ಅದಕ್ಕಂತ ದೃಷ್ಟಿಯಿಂದ ಸಿದ್ಧಿಗೆ ವಚನ ಹೇಳ್ತಾರೆ ಕಿವಮಾತ ಲಿಂಗಾಯತರಿಗೆ. ಅದು ಸ್ಪೆಷಲ್ ಶಕ್ತಿ ಮಂದಿಗೆ ನಿಮಗೆ ಕಿವಮಾತ ಹೇಳ್ತಾನೆ ಏನು? ಶೈವರು ಕಟ್ಟಿದ ಗುಡಿಯ ಹೋಗದೆ ಶೈವರ ಗುಡಿಯಾಗಿ ಈಶ್ವರ ಅಂದಾದ್ರು ಅದು ಶೈವರದು. ಲಿಂಗದವ್ರಿಗೆ ಅದು ಲಿಂಗದವ್ರು ಮಠನಲ್ಲಿ ಮಠ ಬಿಟ್ಟು ಮತ್ತೊಂದು ದೇವರ ವಿಚಿತ್ರ ಬಂದು ಹೊಂಟ ಸಮಾಜ ವಿಚಿತ್ರ ಕಾಲ ವಿಚಿತ್ರ ಸಂಪ್ರದಾಯ ಆಗ್ತದೆ ಸಮಾಜದೊಳಗೆ. ಅದಕ್ಕೆ ಸಿದ್ಧಿಗೆ ಕಿವಮಾತ ಏನ್ ಹೇಳ್ತಾರೆ ಅಂದ್ರೆ ಶೈವರು ಕಟ್ಟಿದ ಗುಡಿಯ ಹೋಗೋದಕ್ಕೆ ನಮ್ದಾಗ ಗುಡಿಯಾಗಿ ಈಶ್ವರ ನಮ್ದಾಗ ಲಿಂಗದವ್ರಿಗೆ ಶೈವರು ಕಟ್ಟಿದ ಗುಡಿಯ ಹೋಗೋದಕ್ಕೆ ಶೈವರು ಕಟ್ಟದ
ಲಿಂಗ ಮುಟ್ಟಿ ಕೂಸಲಿಕ್ಕೆ ತನ್ನ ಕೊಟ್ಟಲಿಂಗ ಕೊಡೋದಕ್ಕೆ ಎಂದು ನಟ್ಟದಿಂದ ಕೊಟ್ಟಿದ್ದಪ್ಪ ಬಟ್ಟೆಗಳನ್ನು ಹೊಟ್ಟೆ ಮುಂದಾದದ್ದು ನಂಬಿದ್ದೇನೆಯ ಕೈಯಲ್ಲಿ ಹಿಡಿದಂತೆ ಇಷ್ಟಲಿಂಗವನ್ನು ಹೊಂದಕ್ಕೆ ಮರವನೇರಿ ಗೊಂಬೆ ಬಾಗಿ ಕಾಯಿ ಬಗೆ ಆಡಿಕೊಳ್ಳದಂತೆ ಅನಾದಿ ಮೂಲಗಳಿಗೆ ನಿನ್ನ ಕಲಸದ ಕೂದಲಿಗೆ ನಡೆಯದೆ ಬೇರೆ ಲಿಂಗ ಉಂಟು ಬೇರೆ ಕ್ಷೇತ್ರ ಉಂಟು ಹಲವು ಲಿಂಗದ ಹಮಸ ಮೂರ್ಖರಿಗೆ ಗುರುವಿಂದ ಲಿಂಗವಿಂದ ಜಂಗವಿಂದ ಪ್ರಸಾದದ ಮುಕ್ತಿ ಎಂಬುದು ಎಂದೆಂದಿಗೂ ಇಲ್ಲ ಮಹಾನಗರ ಸಿದ್ದೇಶ್ವರ ಪ್ರಭುವೇ. ಇದು ಒಂದು ವರ್ಷ ಪಂಚದಾಗ ಈ ಲಿಂಗಾಯತರ ಕ್ಷೇತ್ರ ಹುಟ್ಟಿ ಸಾಕ್ಬೇಕು. ಈ ಮಚ್ಚಿದ ಪಂಚದಾಗ ನಿರ್ಮಾಣ ಬಸವಣ್ಣ ಉದ್ಧಾರ ಇರ್ತಕ್ಕಂಥ ಸಮಾಧಿ ಬಸವಣ್ಣ ಮಕ್ಕಳು ದೇವರೇ ದೊಡ್ಡ ದೇವರು ನಿಮಗೆಲ್ಲ ಬಸವಣ್ಣ ದೇವರು ಪಾದಯಾತ್ರೆ ಕಲಿತಿರ್ತೀವಿ ಸಂಘಕ್ಕೆ ಮತ್ತೊಂದು ಅವಶ್ಯ ಇದೆ ಇಲ್ಲ ಅದಕ್ಕೆ ಪೂಜೆ ಮಾಡಿ ಮಠಕ್ಕೆ ಬರ್ರಿ ನಮ್ಮ ಸಮುದಾಯ ಮಠಕ್ಕೆ ಬರ್ಬೇಕು ಬಂತು ನೀವು ಗುರು ಹೋಗಿ ಕಲಿಸಿದ್ದೀವಿ ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿಗೆ ಒಂದು ಹಲವಾರು ಕೆಲಸ ಇತ್ತು ನಾವು ವಿಚಾರ ಬರ್ತೇವೆ ನಾವೆಲ್ಲ ಬೈಕಿಗೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳು ಹಾಗೆ ಬೈಕಿಗೆ ಸದ್ಯಕ್ಕೆ ಅರ್ಥ ಹೇಳಿದವು ಅದಕ್ಕೆ ಶರಣರೇ ಬಂದು ಹೇಳಲ್ಲ ಅನೇಕ ಉತ್ತಮ ಕವಿಗಳು ಪಂಡಿತರು ಜ್ಞಾನಿಗಳು ಶರಣ ಸಂತರು ಮತ್ತೆ ಬಂದು ನಾ ಶ್ರೇಷ್ಠರಾಗಲಿಗೆ ನಾನು ಈ ಲೋಕಕ್ಕೆ ಶೆಟ್ಟು ಸಮುದಾಯಕ್ಕೆ ಬಂದಿನಿ ಶೆಟ್ಟು ಸಮಾಜಕ್ಕೆ ಬಂದಿನಿ ಶೆಟ್ಟು ಸಮುದಾಯಕ್ಕೆ ಬಂದಿನಿ ಅಂತ ಅನೇಕ ಶರಣ ಬೇಕು ಹೋಗ್ಯಾರ ಅದಕ್ಕೆ ಶ್ರೇಷ್ಠ ಸಮಾಜ ನಮ್ಮ ಬಳ್ಳಿ ಸಮಾಜ ಭಕ್ತಿ ಸಮಾಜ ಎಲ್ಲ ಸಮಾಜ ಅದಕ್ಕೆ ದೃಷ್ಟಿಯಿಂದ ನಮ್ಮ ಸಮಾಜ ಕೃತಿಗಳಿಸಬೇಕು ವಿಶೇಷ ಜ್ಞಾನ ಕೊಡ್ಬೋದು ನಮ್ಮ ಸಮಾಜ ನಮ್ಮ ತತ್ವ ನಮ್ಮ ಸಿದ್ಧಾಂತ ನಮ್ಮ ಆಚಾರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಹಾಗೆ ಇವತ್ತು ಒಂದೇ ಸಲ ಸೆಂಟರ್ ಆಗಬೇಕು ಇವತ್ತು ವಯಸ್ಸವಾದ ಸಮುದಾಯ ಇರುತ್ತೆ ಇವತ್ತು ಒಂದೇ ಸೆಂಟರ್ ಆಗಬೇಕು ದಿನ ಸೆಂಟರ್ ಆಗ ನೀವು ದಿವಸ ಸೆಂಟರ್ ವ್ಯಕ್ತಿಗಳಾಗ ನೀವು ಅಂದ ಮಾತ್ರ ಈ ಸಮಾಜಕ್ಕೆ ಪುಷ್ಟಿ ಬರ್ತದೆ ಒಳ್ಳೇದಾಗ್ತದೆ ಅದಕ್ಕೆ ದೃಷ್ಟಿಯಿಂದ ಆತ್ಮಹಾನಿ ಮಹಾತ್ಮೆ ಜಗತ್ತು ಹುಟ್ಟೇ ಇಲ್ಲ ಅಂತ ವ್ಯಕ್ತಿ ಆತ್ಮಹಾನಿ ವ್ಯಕ್ತಿ ಆಕೆ ಹೆಸರು ಮಾಡ್ತಿದ್ದ ಆತ್ಮಹಾನಿ ಹೆಸರು ಮಾಡಿ ಎಂಥ ವ್ಯಕ್ತಿ ಆತ್ಮಹಾನಿ ಎಂಥ ಶ್ರೇಷ್ಠ ವ್ಯಕ್ತಿ ಎಂಥ ವ್ಯಕ್ತಿತ್ವ ಅದು ಹುಟ್ಟಿನ ಹುಟ್ಟಿದ ಆತ್ಮಹಾನಿ ವ್ಯಕ್ತಿತ್ವ ಆಕೆ ಒಂದು ವರ್ಷ ಹೇಳ್ತಾರೆ ನಿಮ್ಗೆ ಏನ್ ಹೇಳ್ತಾರ ಇಷ್ಟು ದಿನ ಮುಖ್ಯ ನಿಮ್ಗಂತ ಈಗ ಆಮೇಲೆ ಗಂಟೆ ಲಿಂಗದ ತೀರ್ಥಕ್ಕೆ ಹೋಗದಂತೆ ಲಿಂಗದ ಪಾದದ ಪ್ರಸಾದ ಕೊಂಡು ಅಲ್ಲೇ ಹೋಗಿ ಅನ್ಯ ಶಾಸ್ತ್ರಕ್ಕೆ ಹಾನೈಸದೆ ಇಷ್ಟನಿಗೆ ಒಂದು ಹೆಸರಬೇಕ ಸ್ಥಾವರ ಈಶ್ವರಿ ಸಣ್ಣಂದುವೆ ತಡೆಯನ್ನು ಹುಟ್ಟಿಸುವ ಸ್ವಾಮಿ ಬದಲಿ ಅಜಂತಂದ್ರೆ ಶಿವನ ಶಬ್ದ ಮಾತನ್ನು ಅರ್ಥ ಮಾಡಿರಿ ಇದು ಬಿಟ್ಟು ಅದೇ ನಮಸ್ಕಾರ ಮಾಡಿ ತಡೆಯನ್ನು ಹುಟ್ಟಿಸುವ ಸ್ವಾಮಿ ಬದಲಿ ಅದನ್ನು ಶಿವನ ಮುಟ್ಟಾಳೆ ಅತ್ಯಂತ ಪ್ರಾಚೀನ ಪುರಾಣ ಈಗ ಹೇಳ್ತಪ್ಪ ನಾನು ಶಬ್ದ ಮಾತಾಡೋದು ಅರ್ಥ ಮಾಡಿದ್ದೇವೆ ಏನು ಇಷ್ಟದಿಂದ ವಿಶ್ವಾಸ ತೀರ್ಥದಿಂದ ನಮಸ್ಕೃತ ಸ್ವಾನಯೋನಿಸದಂಗತ್ವ ಆದರೆ ಈ ಚಿನ್ನದಲ್ಲಿ ಅವಿಶ್ವಾಸ ಮಾಡಿ ಆ ಭೂಮಿಗೆ ವಿಶ್ವಾಸ ಮಾಡಿ ಮಾತ್ರ 100 ಮೇಲೆ ನಾಯಕರಿಂದ ಹುಟ್ಟಿಸಾಗುತ್ತೆ ಆಮೇಲೆ ಚಾಂಡನಿಗೆ ಇದರಲ್ಲಿದ್ದು ಗುರು ಕೊಟ್ಟ ಲಿಂಗದಲ್ಲಿ ದತ್ತ ತೀರ್ಥಗಳು ಭಾವಿಸುತ್ತದೆಯ ನಿಂತದರೆ ಗುರು ಕೊಟ್ಟದಿಂದ ತಿಳಿದು ಮಾಡಿ ಈಗ ಹೋದಾಗ ಅದೋ ಕಡಿದು ತಪ್ಪದು ಕಾಣುತ್ತೆ ವಚನ ಸಹಿತ ಅಭ್ಯಾಸ ಮಾಡಿ ವಚನ ತಿಳ್ಕೊಂಡ್ಬಿಟ್ಟೆ ವಚನ ಆದ್ರೆ ನಾವು ಹುಟ್ಟಿದ ಸಾಧ್ಯವಾಗ್ತದೆ ಅದಕ್ಕೆ ನೀವೆಲ್ಲ ಅಭ್ಯರ್ಥಿ ಮಾಡ್ಕೊಂಡ್ರೆ ಸಾಧ್ಯವಾದ್ರೆ ಯಾಕಂದ್ರೆ ದೇವಸ್ಥಾನ ಪಂಡಿತ ಸಮಾಜ ಶ್ರೇಷ್ಠವಾದ ಸಮಾಜ ಶ್ರೇಷ್ಠಿಗಳು ಅವ್ರು ಶ್ರೇಷ್ಠ ಶ್ರೇಷ್ಠವಾದ ವಿಚಾರವಂತರು ಈ ಸಮಾಜ ಮಾಡ್ಕೊಂಡ ಈ ಶ್ರೇಷ್ಠಿಗೆ ಈ ಲೋಕಕ್ಕೆ ಬಂದಂತ ಶಿವನೇ ಶ್ರೇಷ್ಠರಾಗಿದ್ದ ಹಾಗೆ ಈ ಲೋಕಕ್ಕೆ ಸಮಾಜ ಮಾಡ್ಕೊಂಡ ಆ ಶಿವನೇ ಶ್ರೇಷ್ಠರಾಗಿದ್ದ ವಚನ ಹೇಳಿದ್ರ ಗರಿಗಳು ಹಿರಿದಪ್ಪ ಅಂಗಡಿ ನೀತಿ ಹರದ ಕುರಿತ ನಮ್ಮ ಮಹಾದೇವ ಶಕ್ತಿ ಅವ್ರ ಪಡೆದಿರುವುದು ಹಿಮ್ಮದವಾದ ಗುಡಿಯ ಅರ್ಧ ಕಾಣಿ ಸೋದ ಅರ್ಧ ಕಾಣಿ ಗದ ಜಾಣವನ್ನು ನಮ್ಮ ಕೊಡೋದು ಸಂಗಮದೇ ಅದಕ್ಕೆ ಎಲ್ಲ ಅರ್ಥಿಸಿಕೊಂಡು ಮಾತ್ರ ಈ ಸಮಾಜ ಮುಚ್ಚ ಬರ್ತದೆ ಒಳ್ಳೇದಾಗ್ತದೆ ಚೊಲೋದಾಗ್ತದೆ ಈ ರೀತಿ ಸಮಾಜ ಸಂಘಟನೆಗಳಿಗೆ ನಾವು ಮಾಲಿ ಮಾಡಿಸಿದ 6 ವರ್ಷದಿಂದ ಸಮಾಜಕ್ಕೆ ಸಾಕಷ್ಟು ಮುಖ್ಯ ಕೆಲಸ ಒಳ್ಳೇದು ಮಾಡಿದ್ರು ಡಾಕ್ಟರ್ ಇದ್ರು ಅವರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಎಲ್ಲರೂ ಕೆಲಸ ಮಾಡಿದ್ರು ನಮ್ಮ ಉಮೇಶ್ವರ್ ಬಂದವರಿಗೆ ಉಮೇಶ್ವರ್ ಕೂಡ ಬಹಳ ಶ್ರೇಷ್ಠವಾದ ವ್ಯಕ್ತಿ ಉತ್ತಮ ವಿಚಾರವಂತ ವ್ಯಕ್ತಿ ಅವ್ರಿಗೆ ಹೊಸದಾಗಿದ್ದಾಗ ಅದಕ್ಕೆ ಸಮಾಜಕ್ಕೆ ಶಕ್ತಿ ಇರಬೇಕು ಸಮಾಜಕ್ಕೆ ಒಂದು ಪುಂಜ ಇರಬೇಕು ಸಮಾಜ ಶಕ್ತಿ ಆಗಿರುತ್ತಾಗ ಸಮಾಜಕ್ಕೊಂದು ವಿಶೇಷವಾದ ಶಕ್ತಿಯನ್ನು ಆದ ಮಾತ್ರ ಸಮಾಜಕ್ಕೆ ಪುಷ್ಟಿ ಬರ್ತದೆ ಅದಕ್ಕೆ ದೃಷ್ಟಿಯಿಂದ ಒಗ್ಗಟ್ಟು ಮಾತ್ರ ಒಳ್ಳೆಯದಾಗ್ತದೆ ಈ ಸಮಾಜ ಸಂಘಟನೆಯಿಂದ ನಮ್ಮ ಒಗ್ಗಟ್ಟು ಹೋದಾಗ ನಡೆಯಲಾಗಲಿ ನಾವೇ ನಾವು ಭಕ್ತ ಬುದ್ಧಿ ಮಹಾಭಾರತ ಆಗಬಾರ್ದು ಅಧ್ಯಕ್ಷ ಅರ್ಥ ಮಾಡಿದೀವಿ ಜಗೇನ ಬಂದು ಕರ್ನಾಟಕ ಬಂದಾಗ ಬಸವಣ್ಣ ಭಕ್ತಿ ಸಾಧ್ಯ ಚನ್ನಬಸವನ ಜ್ಞಾನ ಪ್ರಭು ವೈರಾಗ್ಯ ಆತ್ಮಹರಿ ಭಕ್ತಿ ಜ್ಞಾನ ವೈರಾಗ್ಯ ಸಂಘ ಆತ್ಮಹದೇವಿ ಎಲ್ಲ ನೋಡ್ಕೊಂಡು ಎಲ್ಲ ಗೌರ್ಮೆಂಟ್ ಹೇಳ್ತೀವಿ ನಮ್ಮ ಸಣ್ಣ ಸತಿ ನಮ್ಮ ಲಿಂಗಾಯತ ಗಂಟ ನಮ್ಗೆಲ್ಲ ನಾವು ಹೇಳ್ತೀವಿ ಲಿಂಗಾಯತ ಗಂಟ ಅಂತ ಹೇಳಿ ಜ್ಞಾನ ಎಲ್ಲ ಮಾಡಿ ಬೆಳಗ್ಗೆ ಒಂದು ಪಾಲನೆ ಸಹಿತ ಗಂಡನ ಕಳಿಸುವುದು ಆತ್ಮಹರಿ ಅದೇ ಒಂದು ಗಂಡನ ಮೇಲೆ ಅಳವಡಿಕೆ ಹೇಳ್ತಾರೆ ನೀವು ಮಾತಾಡೋದು ಬೇರೆ ಏನು ಯಾವ ಗಂಡನ ಮೇಲೆ ನಾವು ಗಂಡನ ಸರಿ ಚಮತ್ಕಾರ್ತಾರೆ ಅದು ಮನೆಯಿಂದ ಸಣ್ಣ ಸ್ಥಿತಿ ಹಿಂಗೆ ಬಂದು ಹೇಳಿದ್ದೀನಿ ನಾನು ಗಂಡ ಅವರೇ ಅದು ಕಳಿಸ್ಬೇಕು ಎಲ್ಲ ಮಾಡಿ ಎಲ್ಲ ಕಣ್ಣೀರು ಹಾಕಿ
ಅಂಗವಾಗಿ ಮನೆಯು ವಚನ ಹೇಳ್ತಾ ಇದ್ದೆ. ಎಂಥ ವಚನ? ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಅಸಂಖ್ಯಾತರ ಕರುಣದೊಳಗೆ ಮಹಾವೆಂಬ ಹಾಲು ಶುದ್ಧಾನಂದ ತುಪ್ಪ ಪರಮಾತ್ಮ ಸಕ್ಕರೆ ನಿಂತಿದೆ. ಶೈವಪ್ಪ ಗಂಡಕ್ಕೆ ಕೊಟ್ಟಿದೆ. ಗಂಡನ ಕಳುಹಿದ ಅಸಂಖ್ಯಾತ ಎಂದು ಬಂದಿದೆ. ನಿಮ್ಮ ಮನೆಗೆ 30 ಅವಧರಿಸಿ ಒಳ್ಳೆದಾಗ್ತದೆ. ಹಿಂದೆ ಪ್ರಯಾಣ ಹೋದಾಗ ಅಮೇರಿಕರು ಅಕ್ಕ ಮನೆಗೆ ಕೇಳು ಅವ್ರ ಬಗ್ಗೆ ಮಕ್ಕಳ ಒಂದು ವೈರಾಗ್ಯ ವಚನ ಹೇಗೆ ನಾನು ಎಂತ ಪುಣ್ಯ ಶುದ್ಧ ಎಂಥ ಶಕ್ತಿ ಹಾಕೋದು ಎಂಥ ವೈರಾಗ್ಯ ನಮ್ಮ ಹೆಣ್ಮಕ್ಳು ಬರಬೇಕು. ಅಕ್ಕನ ವಿಚಾರ ಅಕ್ಕನ ವೈರಾಗ್ಯ ಬರಬೇಕು. ಅಕ್ಕ ಎಂಥ ವೈರಾಗ್ಯ ಇದೆ, ಎಂಥ ಶಕ್ತಿ. ಅದಕ್ಕೆ ಅಕ್ಕನ ವಿಚಾರ ಹೇಳು. ಪರದೇಶಕ್ಕೆ ಬಂದಿದ್ದು ಅವ್ರು ಹೇಳಿ ನಾನು ಬಸವಣ್ಣ ಕೇಳಿದ ಅದು ಹೇಳಿ ಮನೆಗೆ ಅಕ್ಕಮನೆ ಕೇಳಿ ಬಹಳ ಗಾಂಭೀರ್ಯ ಆಗ್ತದೆ. ಇಂಥ ಅಕ್ಕಮನೆ ಶಿವಾದ ಟ್ರಸ್ಟ್ ಹೇಳಿ ಸ್ಪಿರಿಚುವಲ್ ಬಂದಿದೆ ವರ್ಕ್ ಅದಕ್ಕೆ ವೈರಾಗ್ಯ ಕಟ್ಟಿದ ನಶಿವಾದ ಭಿಕ್ಷಾಂತಗಳಿತ್ತು, ಕ್ರಿಸ್ತ ಜನಗದ ಬಾಯಗಳಿತ್ತು. ಎಂಥ ವಚನ ಈ ವಚನ ಹೇಳಿದವ್ರಿಗೆ ಅವ್ರು ಗಾಂಭೀರ್ಯ ಇಂಥ ವಚನ ಇಂಥ ವ್ಯಕ್ತಿಯಾಗಿದ್ದ ನಶಿವಾದ people are hungry, there is arms, people are thirsty, they steal, charge and drugs, people are sick, ruin temple, ಹಾಲು ದೇವರುಂಟು ಆತ್ಮಸಂಘಾತಕ್ಕೆ ಕಪ್ಯಾನಶಿಪ್ ಆಫ್ ಸೋಲ್ ನೆನೀತದ ಬಂದಿರ್ತದೆ. ಹೀಗೆಲ್ಲ ಅರ್ಥಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೆ ಅದರ ದೃಷ್ಟಿಯಿಂದ ಬೆಳ್ಳಿ ಸಮಾಜದ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ನೀವೆಲ್ಲ ಭಾಳ ಕೊಡಿದ್ರಿ, ಭಾಳ ಸಂತೋಷ. ಇದಕ್ಕೆ ಪರವಾಗಿ ಇವತ್ತು ಬಂದು ನೀವೆಲ್ಲ ಇರಬೇಕು. ಬಸವ ತತ್ವ, ಬಸವ ಸಿದ್ಧಾಂತ, ಲಿಂಗಾತ್ಮಕ ಮಾತನಾಡ್ತಾ ಇಲ್ಲ. ಅದಕ್ಕೆ ಹೆಣ್ಮಕ್ಳಿಗೆ ಹಿಂಗಿರಬೇಕು ಅಂತ ಇದನ್ನ ಮಾಡಿ ಸಾರ್ಥಕವಾಗ್ತದೆ. ಅದಕ್ಕೆ ಅಂತ ದೃಷ್ಟಿಯಿಂದ ಬಸವ ವಿಚಾರಗಳನ್ನ ಬಸವ ವಚನಗಳನ್ನ ಅರ್ಥ ಹೋಗಬೇಕು. ಮಹಾದೇವ ಎದುರಿಸುವಂತಹ ದೊಡ್ಡ ವಿಚಾರ ಹಾಗೆ ದಾರಿಕೊಂಡು ನಾವು ಹೋಗೋಣ. ಅದರ ಸಂಸ್ಕೃತಿ ಅಂತ ಬಸವಣ್ಣ ನನ್ನಾಗಿ ಬಂದದ್ದು ಹೆಣ್ಮಕ್ಳು ನಾವು ಹೇಳಿದ್ರು ಅದಕ್ಕೆ ಹೆಣ್ಮಕ್ಳು ಬರಲಿಲ್ಲ. ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳ ಸ್ತ್ರೀ ಶಕ್ತಿ ಜಗತ್ತು ಮಹಾಶಕ್ತಿ ಅದನ್ನು ಕುರ್ಚಿ ಕಲಿಸಬೇಕಾಗಿದೆ. ಅದಕ್ಕೆ ದೃಷ್ಟಿಯಿಂದ ಎಲ್ಲ ನಿಗಾ ಕಟ್ಟಿ ನಿರ್ಪೂರ್ಣ ಮಾಡಿ ಹೋಗಿ ಬಸವನ ಧ್ಯಾನ ಮಾಡಿ ಬಸವ ಎಂಥದ್ದು ಟ್ರಾಯ್ ಹೋದ್ರು ಅವ್ರು ಧ್ಯಾನ ಮಾಡಿ ಅದು ಒಳ್ಳೆಯದಾಗ್ತದೆ. ಅದಕ್ಕೆ ಅದರ ದೃಷ್ಟಿಯಿಂದ ನಮ್ಮ ಬಣ್ಣ ಸಮಾಜಕ್ಕೆ ಬಸವ ವಿಶೇಷ ಆಶೀರ್ವಾದ ಒಳ್ಳೆಯದಾಗಲಿ, ಸುಧಾಗಲಿ, ಎಲ್ಲ ಸಮೃದ್ಧಿ ವಿಚಾರದಲ್ಲಿ ನಿಗಾ ಕಟ್ಟಿ ನಿರ್ಪೂರ್ಣ ಮಾಡಿ ನಮ್ಮ ಸಂಸ್ಕೃತಿಯನ್ನು ಬಸವನ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭದ ಹಾನಿ ನಾನು ಮಾತನಾಡ್ತೀನಿ. ಜಗದ್ಗುರು ತೋಂಟದಾರ್ಯ PU ಕಾಲೇಜು ಹಾಗೂ ವೆಂಕಟೇಶ್ವರ ಆಸ್ಪತ್ರೆ ಗಜೇಂದ್ರಗಡ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಯೋಧನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ಇವತ್ತಿನ ನಮ್ಮ ಶ್ರೀ ವೆಂಕಟೇಶ್ವರ ಕಾಲೇಜಿನ ಫ್ರೀ ಕ್ಯಾಂಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಮ್ಯಾನೇಜರಿಗೂ ಪ್ಲಸ್ ಅವರಿಗೂ ವಂದನೆಗಳು ಹೇಳ್ತೀನಿ. ಅದೇ ಕಾರಣವಾಗಿ ನಾನು ನಮ್ಮ ಹಾಸ್ಪಿಟಲಲ್ಲಿ ಏನು ಸ್ಕೋಪ್ ಆಫ್ ಸರ್ವಿಸಸ್ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನಿಮ್ಗೆಲ್ಲರಿಗೆ ಕಾರ್ಡ್ ಸಿಕ್ಕಿದೆನಾ? ಎಲ್ಲರಿಗೂ ಸಿಕ್ಕಿದೆನಾ? ಅದು ಬ್ಯಾಕ್ ಸೈಡ್ ರಿಟರ್ನ್ ಮಾಡಿ, ಬ್ಯಾಕ್ ಸೈಡ್ ನೋಡಿ, ನೋಡ್ತಾ ಇದ್ದೀರಾ? ಬ್ಯಾಕ್ ಸೈಡ್ ರೈಟ್ ಸೈಡ್ ಒಂದು ಹಾಸ್ಪಿಟಲ್ ಚಿತ್ರ ಇದೆ, ಅದು ನಮ್ಮ ಶ್ರೀ ವೆಂಕಟೇಶ್ವರ ಹಾಸ್ಪಿಟಲ್ ಪ್ಲಸ್ ಅದು ಬಾಜು ಒಂದೊಂದು ಫಸ್ಟ್ ಮಾಡ್ಯುಲರ್ OT ಇದೆ, ನೋಡ್ತಾ ಇದ್ದೀರಲ್ಲ? ಫಸ್ಟ್ ಒಂದು ಮಾಡ್ಯುಲರ್ OT ಇದೆ, ಸೆಕೆಂಡ್ ಒಂದು ಮೇಜರ್ OT ಇದೆ. 2 OT ಫೆಸಿಲಿಟಿ ಇದೆ ನಮಗೆ, 24/7 ಫೆಸಿಲಿಟಿ ಇದೆ. ಸೆಕೆಂಡ್ ಒಂದು ICU ಇದೆ. ಫೋರ್ತ್ ಒಂದು NICU ಇದೆ. ICU ಅಂದರೆ ಅಡಲ್ಟಿಗೆ, NICU ಅಂದರೆ ಬೇಬಿಗೆ. ಓಕೆನಾ? ಸೆಕೆಂಡ್ ಥರ್ಡ್ ಜನರಲ್ ವಾರ್ಡ್ಸ್ ಇದೆ. ಆಮೇಲೆ ಕ್ಯಾಜುಲಿಟಿ, ಎಮರ್ಜೆನ್ಸಿ ಏನೋ ಬಂದರೆ ಕ್ಯಾಜುಲಿಟಿ ಫೆಸಿಲಿಟಿ ಇದೆ. ಆಮೇಲೆ ಫುಡ್ ಲ್ಯಾಬೊರೇಟರಿ ಆ್ಯಂಡ್ ಎಕ್ಸ್ರೇ 2 ಕೂಡ ಡಿಜಿಟಲ್ ಎಕ್ಸ್ರೇ ಕೂಡ ಇದೆ. ಓಕೆನಾ? ಇಷ್ಟೇ ನಮ್ಮ ಕೆಲಸ ಮುಗಿಸ್ತಾರೆ. unnecessary
ಎಸ್ಪೆಷಲಿ ನೈಟ್ ಟೈಮ್ ಸ್ಕ್ರೀನ್ ಟೈಮ್ನ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಯಾಕಂದ್ರೆ ಬೇಸಿಕ್ಲಿ ಎಲ್ಲರಿಗೂ ನಿದ್ದೆ ಬೇಕಾಗ್ತದೆ. ನಿದ್ದೆ ಎಸ್ಪೆಷಲಿ ಆಫ್ಟರ್ 9 o'clock ಇಫ್ ಯು ಆರ್ ಗೋಯಿಂಗ್ ಟು ಸ್ಲೀಪ್ ಬಿಫೋರ್ ಅದು ಬ್ರೈಟ್ ಸ್ಕ್ರೀನ್ ನೋಡೋದ್ರಿಂದ ಜಾಸ್ತಿ ಏನಾಗ್ತದೆ ನಿದ್ದೆನೇ ಬರೋದು. ಸೊ ಅದಾದ್ಮೇಲೆ ನಿದ್ದೆ ಆಗಲಿಲ್ಲ ಅಂದ್ರೆ ಕರೆಕ್ಟಾಗಿ ಓದಿದ ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಕೂಡ್ತಿರ್ತೀವಿ. ಪಾಪ ನಮ್ಮ ಸರ್ಗಳು ಎಲ್ಲ ಚಲೋ ಕ್ಲಾಸ್ ತೊಗೊಂಡ್ರು ನಮ್ಗೆ ಅದೇನಾಗ್ತದೆ ಫೋಕಸ್ ಆಗಿಲ್ಲ. ಹಿಂಗಾಗಿ ನಾವು ಮೆಮೊರೈಸ್ ಮಾಡೋಕ್ಕಾಗಿಲ್ಲ ಮತ್ತು ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗ್ತದೆ ಓದಬೇಕಾದ್ರೆ. ಸೊ ಸ್ಕ್ರೀನ್ ಟೈಮ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ನೀವು ನಿಮ್ಮಷ್ಟೇ ನೀವೇ ಕ್ಯಾಪ್ ಹಾಕೋಬೇಕು, ಇಲ್ಲಾಂತಂದ್ರೆ ಮನೆಯಾಗ ಪೇರೆಂಟ್ಸ್ ಹಾಕಬೇಕು. ಪೇರೆಂಟ್ಸ್ ಮಾತು ನಾವು ಹೇಳೋ ಲೆವೆಲ್ನ ಇರೋದಿಲ್ಲ, ಯಾಕಂದ್ರೆ ಭಾಳಷ್ಟು ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಿರ್ತಾವೆ. ಸೊ ದ್ಯಾಟ್ ಏನು ಹೇಳ್ತೀವೋ ಇಲ್ಲ ಅನ್ನೋ ಲೆಕ್ಕಕ್ಕೆ ಆಗುತ್ತೆ. ಯಾಕಂದ್ರೆ ನಾವು ಇದು ಪಾಸ್ ಮಾಡಿ ಬಂದೀವಿ. ವಿ ಆಲ್ಸೋ ಟೋಲ್ಡ್ ಸೇಮ್ ಥಿಂಗ್ ಟು ಅವರ್ ಪೇರೆಂಟ್ಸ್. ನಾವು ಯಾವಾಗ ರಿಯಲೈಸ್ ಮಾಡ್ತೀವಿ ಅಂತಂದ್ರೆ ಮುಂದೆ ಒಂದು 5-6 ವರ್ಷಕ್ಕೆ ನಾವು ಆ ಪೊಸಿಷನ್ಗೆ ಹೋಗಿ ನಿಂತಿರ್ತೀವಿ. ಆ ಪೊಸಿಷನ್ ನಾವು ಎಕ್ಸ್ಪೆಕ್ಟ್ ಮಾಡೇ. ಸೊ ಆ ಪೊಸಿಷನಿಗೆ ಬಂದಾಗ ನಮ್ಗೆ ಸ್ವಲ್ಪ ಎಫರ್ಟ್ ಹಾಕಿದ್ದೆ ಅಂದ್ರೆ ಇನ್ನೂ ಚೂರು ಎಫರ್ಟ್ ಹಾಕಿದ್ರೆ ಗೌರ್ಮೆಂಟ್ ಫ್ರೀ ಸೀಟ್ ಸಿಗ್ತಿತ್ತಲ್ಲಪ್ಪ, ಸ್ಕಾಲರ್ಶಿಪ್ ಸಿಗ್ತಿತ್ತು, ಫೀಸ್ ಕಟ್ಟು ಉಳಿತಿತ್ತು ಅಂತ ಅನ್ಕೋತೀವಿ. ನಮ್ಮ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ somewhere names or somebody he stands ಅಲ್ಲ, ನಾವು ಅದನ್ನು ಡಿಸರ್ವ್ ಮಾಡ್ತಿದ್ವಿ. ಬಟ್ ನನಗೆ ಏನೋ ಒಂದು ಮಿಸ್ ಜಡ್ಜ್ಮೆಂಟ್ ಅಥವಾ ಮಿಸ್ ಕ್ಯಾಲ್ಕುಲೇಷನ್ ಆರ್ ಲೆಸ್ ಎಫರ್ಟ್ಸ್ ಆರ್ ಸಮಥಿಂಗ್ ಗೋಸ್ ರಾಂಗ್ ಅಲ್ಲ, ಅವಾಗ ಭಾಳ ರಿಗ್ರೆಟ್ ಮಾಡ್ತೀವಿ. ಸೊ ಆ ರಿಗ್ರೆಟ್ ಆಗಬಾರ್ದು. ಅದಕ್ಕೆ ನಾವು ಈಗ ಬೆಸ್ಟ್ ಪ್ರೈಮ್ ಟೈಮ್ ಐತಿ. ಸೊ ಯುಟಿಲೈಸ್ ಯುವರ್ ಮೋಸ್ಟ್ ಆಫ್ ದಿ ಎನರ್ಜಿ ಅದರ್ ದೆನ್ ವೇಸ್ಟಿಂಗ್ ಇನ್ ಸ್ಕ್ರೀನ್ ಟೈಮ್. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ಬೆಸ್ಟ್ ಅಂದರೆ ಫುಡ್ ಒಂದು. ಆಮೇಲೆ ಫುಡ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಯು ಹೆಲ್ದಿ. ಸೊ ದಟ್ ಫೋಕಸ್ ಆನ್ ಯುವರ್ ಸ್ಟಡಿ. ಆಮೇಲೆ ನಿಮ್ಮದು ಸ್ಕೂಲ್ ಅಬ್ಸೆಂಟೀಸ್ ಕಡಿಮೆ ಮಾಡಲಿಕ್ಕೆ, ಚೆನ್ನಾಗಿ ಓದಬೇಕು, ಮೆಮರೈಸ್ ಮಾಡಲಿಕ್ಕೆ ಅದೊಂದು ಹೆಲ್ತ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ನಾವು ಭಾಳಷ್ಟು ಮೆಡಿಕಲ್ನಾಗೇ ಫೋಕಸ್ ಮಾಡಿದ್ದೀವಿ. ಸೊ ದಟ್ ಹೌ ಯು ಕ್ಯಾನ್ ಕೀಪ್ ಅಪ್ ಯುವರ್ ಹೆಲ್ತ್, ಗುಡ್ ಹೆಲ್ತ್, ಸೊ ದಟ್ ಯು ಕ್ಯಾನ್ ಪರ್ಫಾರ್ಮ್ ವೆಲ್ ಆ್ಯಂಡ್ ಅವರ್ ಯೂಸ್ ಕ್ಯಾನ್ ಡೂ ವೆಲ್ ಅಂತ ನನ್ನ ಕಾನ್ಸೆಪ್ಟ್. ಈಗ ನಾವು ಮಾತಾಡಿದ್ವಿ, ಏನು ತಪ್ಪಾಗಿದೆ ಸ್ವಲ್ಪ ಕ್ಷಮಿಸ್ಬೇಕಾಗ್ತದೆ. ಸೊ ಅದೊಂದು ಮೇನ್ ಇಂಪಾರ್ಟೆಂಟ್. ನಾವು ಏನು ಮಾಡಿಲ್ಲ ಅಂತಂದರೆ ಎಲ್ಲರೂ ಜಂಕ್ ಫುಡ್ಗೆ ನಾವು ಭಾಳಷ್ಟು ಈಸಿ ಆಲ್ರೆಡಿ ಏನಂದ್ರೆ ವಿತಿನ್ ಮಿನಿಟ್ ಮ್ಯಾಗಿ, ಮಿನಿಟ್ ಇದು, ಆಮೇಲೆ ಸೊ ಗೋಬಿ ಮಂಚೂರಿ, ಪಾನಿಪೂರಿ, ಆಲ್ ದೋಸ್ ಥಿಂಗ್ಸ್ ವಿ ಆರ್ ಆಲ್ ಬಿಹೈಂಡ್. ಐದರ್ ಎಷ್ಟೊಂದು ಕಡೆ ಎಲ್ಲರೂ ನಾವು ನೋಡಿರೋದು ಅಜಿಮೋಟ ಅಂತ ಹೇಳಿ ಒಂದು ಫುಡ್ ಆ್ಯಡೆಡ್ ಇದನ್ನ ಹಾಕ್ತಾರೆ ಅಂತ ಹೇಳಿ. ಸೊ ಅದನ್ನ ಏನೋ ಅಂತಾರೆ ಇವರೆಲ್ಲರೂ. ಸೊ ಅದನ್ನ ತಿನ್ನೋದ್ರಿಂದ ಕೆಲವು ಟೈಮ್ ಏನಾಗ್ತದೆ, ಒಂದು ನಮ್ದು ಗಂಟ್ಲ ನೋವು ಆಗ್ತದೆ, ಇನ್ನೊಂದು ಲೂಸ್ ಮೋಷನ್ಸ್ ಆಗ್ತಿರ್ತಾವೆ. ಸೊ ಅದಾದ್ಮೇಲಿಂದ ಕೆಲವೊಬ್ಬರಿಗೆ ಡಿಜಿನೆಸ್, ವಾಮಿಟಿಂಗ್, ಸೊ ಅದರಿಂದ ಸ್ಕೂಲ್ ಅಬ್ಸೆಂಟೀಸ್ ಆಗ್ತಾವೆ. ಸೊ ನೆಕ್ಸ್ಟ್ ಇದೆ ಮಾರ್ಚ್ ಏಪ್ರಿಲ್ ಅಂತೂ ಎಲ್ಲ ಎಕ್ಸಾಮ್ ಹೋಗಿರ್ತೀವಿ. ಆದಷ್ಟು ಏನಾದ್ರೆ ಮನಿ ಫುಡ್ ಪ್ರಿಫರ್ ಮಾಡಿ, ಆಮೇಲೆ ಔಟ್ಸೈಡ್ ತಿನ್ನೋದನ್ನು ಕಡಿಮೆ ಮಾಡಿ, ಫೋಕಸ್ ಆನ್ ಯುವರ್ ಬೆಸ್ಟ್ ವೇ ಆಫ್ ರೀಡಿಂಗ್, ಅದ್ರ ಬಗ್ಗೆ ಜಾಸ್ತಿ ಮತ್ತು ಇದು ಮಾಡೋದು. ನೆಕ್ಸ್ಟ್ ಉಳಿದು ಫಿಕ್ಸ್ಡ್ ಟೈಮ್ ಟೇಬಲ್ ಫಾರ್ ರೀಡಿಂಗ್. ಸೊ ಫಿಕ್ಸ್ ಟೈಮ್ ಟೇಬಲ್ ಅಂತಂದ್ರೆ ನಾನು ಇಷ್ಟೊತ್ತಿಗೆ ಮಲಗ್ತೀನಿ, ಇಷ್ಟೊತ್ತಿಗೆ ಹೇಳ್ತೀನಿ ಅನ್ನೋದನ್ನು ಫಿಕ್ಸ್ ಮಾಡಲೇಬೇಕು. ಸೊ ನಮಗೆ ಹೇಳ್ತಿದ್ದಾಗ ನಮ್ಗೆ ಸರ್ ಅವರು ಹೊಸದಾಗಿ ಜಾಯಿನ್ ಆಗಿದ್ರು. ಅವ್ರ ಹೆಸರು ಆನಂದ್ ಶ್ರೀವಾಸನ ಸರ್ ಅಂತ. ತಮ್ಮಲ್ಲೇ ಈಗ ಟೀಚರ್ ಅದ ಅನ್ಕೋತೀನಿ ನನಗೆ. ಸೊ ಅವರು ನಮಗೊಂದು ಬುಕ್ ಕೊಟ್ಟಿದ್ರು. ಆ ಬುಕ್ ಹೆಸರು ವಿದ್ಯಾರ್ಥಿ ಒಂದು ಪಾತ್ರ, ಲೆಟರ್ ಟು ಅ ಸ್ಟೂಡೆಂಟ್ ಬೈ ಸ್ವಾಮಿ ಅಶ್ವತ್ಥಾನಂದ ಅವ್ರು ಬರೆದಿದ್ರು. ಆ ಬುಕ್ ಒಳಗಡೆ ಎವ್ರಿ ಸ್ಟೂಡೆಂಟ್ ಮಸ್ಟ್ ರೀಡ್ ಅನ್ಕೋತೀನಿ ನಾನು ಬುಕ್. ಸೊ ಅದರೊಳಗಡೆ ಹೌ ಟು ರೀಡ್, ಹೌ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್. ಓವರಾಲ್ ಎಕ್ಸಾಮ್ ಅಂದಾಗ ಒಂದು 2 ತಿಂಗಳು ಅಥವಾ 1 ತಿಂಗಳು ಓದೋದು, ವರ್ಷ ಪೂರ್ತಿ ಓದಿದ್ದಿನ 3 ತಾಸು ಒಳಗೆ ಸಿಸ್ಟಮ್. ನಮ್ಮ ಇಂಡಿಯನ್ ಸಿಸ್ಟಮ್ ಅದೊಂದು ಭಾಳ ಡ್ರಾಬ್ಯಾಕ್ ಅದ. ವರ್ಷ ಪೂರ್ತಿ ಗಬ 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 ತಿನ್ನೋದು, 3 ತಾಸನೇ ಬಟ್ ಹಾಕಿ ವಾಂತಿ ಮಾಡಿಬಿಡೋದು. ಖರೆ ಉಳಿದ ಟೈಮ್ನಾಗ ನೀವು ಏನು ಮಾಡ್ತಾರೆ ನೋಡಬೇಕು. ಆ 3 ಅವರ್ ಒಳಗೆ ದೇ ಡಿಸೈಡ್ ಯುವರ್ ಓವರಾಲ್ ಲೈಫ್ ಸ್ಟೈಲ್. ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಯು. ಇವನ್ MBBS ಆಗಲಿ, PG ಡಿಗ್ರಿ ಆಗಲಿ, ಅಲ್ಲಿಯೂ ಹಾಗೆ ಮಾಡ್ತಾರೆ. ವಿತ್ ಆಲ್ ಎಫರ್ಟ್ಸ್ ಓನ್ಲಿ ಆ 3 ತಾಸು ಒಳಗಡೆ ಯುವರ್ ಫೇಟ್ ವಿಲ್ ಬಿ ಡಿಸೈಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಅಂತೇಳಿ. ಅದಕ್ಕೆ ಸೊ ಮೇನ್ ಇಂಪಾರ್ಟೆಂಟ್ ವಾಟ್ ಎವರ್ ಯು ಡೂ, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು, ಸೊ ಅದ್ರ ಬಗ್ಗೆ ಫೋಕಸ್ ಆಗಿ ಓದೋದು, ರಿವಿಷನ್
ರಿವಿಷನ್ ಮಾಡಿಕೊಂಡು ಅದೆಲ್ಲ ರೆಡಿ ಆಗಿರ್ಬೇಕು. ಯಾಕಂದ್ರೆ ಯಾವುದೋ ಒಂದು ಪಾತ್ರೆನ ನಾವು ಸ್ಟಡಿಯಾಗಿ ಇಟ್ಕೊಂಡ್ವಿ ಅಂತಂದ್ರೆ ಅದ್ರೊಳಗಡೆ ಇದ್ದದ್ದು ಸಹಿತ ಅಳಗಾಡಂಗಿಲ್ಲ. ಏನಾಗ್ತದಂದ್ರೆ ನಮ್ಮ ಪಾತ್ರೆನೇ ಸರಿ ಇರಲಿ ಅಂತ ಅದ್ರೊಳಗೆ ಇದ್ದದಂತ ನೀರು ಅಳಗಾಡ್ತೈತಿ. ಹಂಗೆ ನಾವು ಸ್ಟೇಬಲ್ ಆಗಿಲ್ಲ ಅಂದ್ರೆ ನಾವು ಓದಿದ್ರು ಅಳಗಾಡಂಗೆ ಇರ್ತೈತಿ, ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತೈತಿ, ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತೈತಿ. ಸೊ ಅದಕ್ಕೆ ನಮ್ಮ ಬಾಡಿಗೂ ಕೂಡ ನಾವು ಹೆಲ್ದಿಯಾಗಿ ಇಟ್ಕೊಳ್ಳಬೇಕು. ಇನ್ನು ನೆಕ್ಸ್ಟ್ ಉಳಿತು ಅಂತಂದ್ರೆ ಗುಡ್ ಫ್ರೆಂಡ್ಶಿಪ್. ಫ್ರೆಂಡ್ಸ್ ಡಿಸೈಡ್ ಮಾಡ್ತಾರೆ ನಾವು ಹೆಂಗಾಗಿದೆ ಅಂತೇಳಿ. ಸೊ ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಫ್ರೆಂಡ್ಶಿಪ್. ಗುಡ್ ಫ್ರೆಂಡ್ಶಿಪ್ ಹೆಂಗಿರ್ಬೇಕಂದ್ರೆ ಆಲ್ವೇಸ್ ಮೋಟಿವೇಟೆಡ್ ಇರಬೇಕು. ದೇ ಶುಡ್ ಬಿ ಯುವರ್ ಬ್ಯಾಕ್ ಮಿರರ್. ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಹೇಳುವಂಥ ಧೈರ್ಯ ಇರುವಂಥ ಫ್ರೆಂಡ್ಸ್ನ ಇರಬೇಕು. ಏನಾರ ಪಂಪ್ ಹಾಕಿ ಆಮೇಲೆ ಬಲೂನಿಗೆ ಸ್ವಿಚ್ ಓವರ್ ಇರೋದ್ರೆ ಭಾಳ ಕಷ್ಟ ಆಗ್ತದೆ. ಸೊ ಭಾಳ ಒಂದು ಇರ್ತಾರೆ. ಸೊ ಅವರಿಂದಲೂ ಹುಷಾರಿರಲಿ. ಬಟ್ ಐ ಹೋಪ್ ಎಂಥವ್ರು ಯಾರು ಇರಂಗಿಲ್ಲ ಸದ್ಯಕ್ಕೆ ಅಂತೂ. ನಮ್ಮ ಗ್ರೂಪ್ನಾಗ ಅಂದ್ರೆ ಯಾರಿಲ್ಲ, ನಿಮ್ಮ ಗ್ರೂಪ್ನಾಗ ಇರಬಾರ್ದು ಅನ್ಕೋತೀನಿ ನಾನು. ಸೊ ಅದನ್ನು ಚಲೋ ಮಾಡ್ಬೇಕು. ಸೊ ನೆಕ್ಸ್ಟ್ ಉಳಿತು ಅಂತಂದ್ರೆ ಜವಾಬ್ದಾರಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮನೆಯೊಳಗೆ ನಮಗೊಂದಿಷ್ಟು ಜವಾಬ್ದಾರಿ ಕೊಟ್ಟಿರ್ತಾರೆ. ಏನಂದ್ರೆ ಓದೋದಷ್ಟೇ ಜವಾಬ್ದಾರಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಮೇಜರ್ಲಿ ನಿಭಾಯಿಸಬೇಕಾಗಿರ್ತದೆ. ಯಾಕಂದ್ರೆ ಇಷ್ಟೊಂದು ಓವರ್ ಆಲ್ ಎಫರ್ಟ್ಸ್ ಹಾಕಿ ಫೀಸ್ ಕಟ್ಟಿ ಪೇರೆಂಟ್ಸ್ ಕಳ್ಸೋದೇನು ಕಳ್ಸಿರ್ತಾರೆ. ಸೊ ಓದ್ರಿ ಅಂತಾನೆ ಕಳ್ಸಿರ್ತಾರೆ. ಹೌದಾ? ನಾವು ಅದನ್ನ ಮಾಡ್ಬೇಕಾದ್ರೆ ಅದನ್ನ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಇರ್ತೈತಿ. ಇಲ್ಲಾಂದ್ರೆ ಮನೆಯಾಗ ಭಾಳ ಕೆಲಸ ಪಾಪ ಅವ್ರಿಗೆ ಒಬ್ರು ಯಾರು ಹ್ಯಾಗಲ್ ಕೊಟ್ಟರೆ ಸಾಕಾಗಿರ್ತೈತಿ. ಯಾವ್ದೋ ಮನೆಗೆ ಬಿಸ್ನೆಸ್ ಇರ್ತೈತಿ, ಯಾವ್ದೋ ಮನೆಗೆ ಏನೋ ಇರ್ತೈತಿ. ಅಪ್ಪ ಅಮ್ಮ ನಮ್ಮದು ಅಂತೇಳಿ ಮಾಡಿರ್ತಾರೆ. ಮೇನ್ ಇಂಪಾರ್ಟೆಂಟ್ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗ್ತೈತಿ. ಇನ್ನೊಂದು ಏನಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಗಾಡಿ ಹೊಡೆಯೋದನ್ನು ಸಹಿತ ನಾವು ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಚಿಕ್ಕ ಮಕ್ಕಳ ತಜ್ಞರು ಅಷ್ಟೇ ಅಂತೇಳಿ ನೆನಪಲ್ಲಿ. ಪೀಡಿಯಾಟ್ರಿಷನ್ ಅಂತಂದ್ರ 18 ವರ್ಷದ ಒಳಗೆ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲಿಕೆ ಮಾಡ್ತಾರೆ. ಅವ್ರೆಲ್ಲರಿಗೂ ವಿಶೇಷ ಕಾಳಜಿಯನ್ನು ನೋಡಿಕೊಂಡು ವಿಶೇಷ ಒಂದು MBBS ಆದ್ಮೇಲೆ ಕೋರ್ಸ್ಗಳನ್ನ ಮುಗಿಸ್ಕೊಂಡು ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ಡಾಕ್ಟರ್ ಯಾರು ಇಲ್ಲ. ಸೊ ನಮ್ಮ ಊರಲ್ಲೇ ಒಂದು ಸರ್ವಿಸ್ ಕೊಡಬೇಕು. ನಮ್ಮ ಊರಾಗನ ಒಳ್ಳೆ ಒಂದು ಆಸ್ಪತ್ರೆಯನ್ನ ನಾವು ಸ್ಥಾಪಿಸಿ ಒಂದು ಗಜೇಂದ್ರಗಡ ಜನತೆಗೆ ನಾವು ಕೊಡಬೇಕು ಅಂತೇಳಿ ಒಂದು ಬಹಳ ವರ್ಷದಿಂದ ಸ್ಥಿರವಾಗಿ ನಿಂತ್ಕೊಂಡು ಸೇವೆ ಸಲ್ಲಿಸ್ತಕ್ಕಂಥ ಆಸ್ಪತ್ರೆ ಯಾವ್ದಪ್ಪ ಅಂದ್ರೆ ಈ ವೆಂಕಟೇಶ್ವರ ಆಸ್ಪತ್ರೆ. ಆ ನಿಟ್ಟಿನೊಳಗಡೆ ಇವತ್ತು ಅವ್ರು ಬಂದಾರ ಅಂತಂದ್ರೆ ಅವ್ರು ಎಷ್ಟು ಬಿಸಿನೆಸ್ಗಳಲ್ಲಿ ಇರುತ್ತೋ ನಮ್ಗೆ ಗೊತ್ತೈತಿ. ಅವ್ರು ನಿಮ್ಮ ಜೊತೆ ಬಂದು ಇವತ್ತೆಲ್ಲ ಈಗೆಲ್ಲ ಆರೋಗ್ಯ ತಪಾಸಣೆ ಮಾಡ್ತಾರ ಅಂತಂದ್ರೆ ಅದು ನಿಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಮತ್ತೊಬ್ರು ವೀರೇಶ್ ಅವರು ಸುಮಾರು ನಮಗೆ ಒಂದು 25 ವರ್ಷದಿಂದ ಪರಿಚಯ, 20-25 ವರ್ಷ ನಮ್ಮ ಬಾಲ್ಯ ಸ್ನೇಹಿತರು ಸಹ ಅವರು. ಸುಮಾರು 15 ವರ್ಷಗಳ ಕಾಲ ಹುಬ್ಬಳ್ಳಿಯ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅವರು ಆಪರೇಷನ್ ಥಿಯೇಟರ್ ಅಲ್ಲಿ ಮೇನ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ಒಂದು ಇಡೀ ಸರ್ವಿಸ್ ಮುಗಿಸ್ಕೊಂಡು ನಮ್ಮ ಊರಲ್ಲೇ ಬಂದು ನಮ್ಮ ಎಲ್ಲಾ ಸುತ್ತಲಿನ ಒಂದು ಗಜೇಂದ್ರ ಸುತ್ತಲ ಎಲ್ಲಾ ಹಳ್ಳಿ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಆ ಒಂದು ಹಾಸ್ಪಿಟಲ್ ಒಳಗೆ ಅವರು ಕೂಡ ಈಗ ಮೇನ್ ಆಪರೇಷನ್ ಥಿಯೇಟರ್ ಹೆಲ್ಪರ್ ಆಗಿ ವರ್ಕ್ ಮಾಡಕೊಂತಾರ. ಅದ್ರ ಜೊತೆಗೆ ಮತ್ತೊಂದು ಹೆಮ್ಮೆ ಸಂಗತಿ ಅಂದ್ರೆ ಬಸವರಾಜೇಶ್ವರಿ ಚಕ್ರಿಮಠ್ ಅವ್ರಿಗೆ ನಾನು ಅವ್ರು 3 ಜನ ಅವರಿಷ್ಟು ನಮ್ಮ ಸ್ಟೂಡೆಂಟ್ಸ್. ಅವರು ಕೂಡ ಹೈಸ್ಕೂಲಲ್ಲಿ ಇದ್ದಾಗಿದೆ CBSE ಶಾಲೆಯಲ್ಲಿ 9th to 10th ಅವ್ರಿಗೆ ನಾನು ಟೀಚ್ ಮಾಡಿದ್ದೆ. ಕಾಲೇಜಲ್ಲೂ ಸಹ ನಾನು ಅವ್ರಿಗೆ ಟೀಚ್ ಮಾಡಿದ್ದೆ. ಅವ್ರ ಸಿಸ್ಟರ್ಸ್ ಅವರೆಲ್ಲ ಅವ್ರು ಇವತ್ತು ನನಗೆ ಆಕ್ಚುಲಿ ಗೊತ್ತಿಲ್ಲ, ಅವ್ರು ಬಂದಾದ್ಮೇಲೆ ಗೊತ್ತಾಗಿದ್ದು. ಸರ್ ನಾನು ಹಿಂಗೆ ಇಲ್ಲಿ ಮೆಡಿಕಲ್ ಇದ್ರ ವರ್ಕ್ ಮಾಡಕ್ ಬಂದಿದ್ರಿ, ನಾನು ಹಾಸ್ಪಿಟಲ್ ವರ್ಕ್ ಮಾಡಿದೆ ಅಂತ ಅಂದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ಒಂದು ಒಳ್ಳೊಳ್ಳೆ ಪದವಿಯನ್ನು ಹೊಂದಿದ್ದಾಳ. ಅದಕ್ಕಿಂತ ಖುಷಿ ಮತ್ತಿನ್ನೇನೋ ಇರ್ಲಿಕ್ಕಿಲ್ಲ. ಅದೇ ನಮ್ಮ ಯುವ ಜನೋತ್ಸವಕ್ಕೆ ಸಾರ್ಥಕ ಆಯ್ತು ಅಂತಕ್ಕಂಥ ಒಂದು ಭಾವ ನಮ್ಗೆ ಇವತ್ತ ಮೂಡಿದೆ. ನೀವು ಆಗ್ಬೇಕು. ಅದು ಒಂದೇ ಫೀಲ್ಡ್ ಅಂತಲ್ಲ, ಬರೀ ಮೆಡಿಕಲ್ ಅಂತಲ್ಲ, ಎಲ್ಲಾ ಫೀಲ್ಡ್ ಅಲ್ಲಿ ನೀವು ತೊಡಗಬೇಕು ಅನ್ನೋದು ನಮ್ಮ ಆಸೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ತಿಳ್ಕೊಂಡಿರ್ತಾರೆ ಅಂದ್ರೆ ಸೈನ್ಸ್ ಅಂದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಅಂತ ತಿಳ್ಕೊಂಡಿರ್ತಾರೆ. ಸೈನ್ಸ್ ಅಂದ್ರೆ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲ, ಅದು ಅತಿ ಹೆಚ್ಚು ಸ್ಪರ್ಧಾತ್ಮಕನ್ನೇ ಹೊಂದಿತ್ತು. ಅದ್ರ ಜೊತೆಗೆ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳು. ಆ ಎಲ್ಲಾ ಕೋರ್ಸ್ಗಳಲ್ಲೂ ನೀವು ತೊಡಗಿಕೋಬೇಕು. ಎಲ್ಲದರಲ್ಲೂ ನೀವು ಅಚೀವ್ಮೆಂಟ್ ಆಗಿ ನೀವು ಅಲ್ಲಿನ ನಮ್ಮ ಕಾಲೇಜಿಗೆ ಬಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ನಿಟ್ಟಿನೊಳಗಡೆ ಸರ್ ಸಾಕಷ್ಟು ಸಲಹೆಗಳನ್ನು ಕೊಟ್ಟರು. 1-2 ಸಲಹೆಗಳನ್ನ ನಾನು ಕೊಡ್ತೀನಿ. ಮೊದಲು ನಿಮ್ಗೆಲ್ಲ ಗೊತ್ತಿರಲಿ, ಆರೋಗ್ಯ ಅಂತ ಅನ್ನೋದು ಎಷ್ಟು ದುಡ್ಡು ಕೊಟ್ಟರು ಬರಂಗಿಲ್ಲ. ನಿಮ್ಗೆಲ್ಲ ಗೊತ್ತಿದ್ದ ಮೊದಲು ನಾವು ಮಾಡಬೇಕಾಗಿದ್ದು ಈ ಬಿಳಿ ವಿಷಯಗಳನ್ನ ತ್ಯಜಿಸ್ಬೇಕು. ಬಿಳಿ ವಿಷಯ ಅಂದ್ರೆ ಯಾವುದು ಅಂತಂದ್ರೆ ನೀವು ಬಿಳಿ ಬಣ್ಣದಲ್ಲಿ ತಗತಕ್ಕಂಥ ಆಹಾರ ಪದಾರ್ಥ. ಒಂದೆದ್ದು ಸಕ್ಕರೆ, ಉಪ್ಪು, ಮೈದಾ ನೋಡೋಕೆ ಬಿಳಿ ಇರ್ತವು. ಇವನ್ನ ಲಿಮಿಟ್ ವೈಸ್ ನಾವೇನಾದ್ರೂ ತಗೋಲಿಲ್ಲ ಅಂತಂದ್ರೆ ಒಂಚೂರದ ಎಕ್ಸಸ್ ಆಯ್ತು ಅಂತಂದ್ರು ಆ ಸಕ್ಕರೆ, ಮೈದಾ ಹಿಟ್ಟು ಮತ್ತೆ ಉಪ್ಪು
ವಿಷವಾಗಿ ಪರಿಣಮಿಸ್ತಾ ಹೋಗ್ತದೆ. ನಾವೆಲ್ಲ ಜಂಕ್ ಫುಡ್ ತಿಂತೀವಲ್ಲ, ಜಂಕ್ ಫುಡ್ ಯಾಕೆ ನಮ್ಗೆ ಭಾಳ ಇಷ್ಟ ಆಗುತ್ತೆ ಅಂತಂದ್ರೆ ಇವೆಲ್ಲ ಮೂರನ್ನು ಅದ್ರೊಳಗೆ ಹಾಕಿರ್ತಾರೆ, ಅತಿ ಹೆಚ್ಚಿನ ಕಂಟೆಂಟ್ ಒಳಗೆ ಇರುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕಲ್ಲ ಆ ಲಿಮಿಟ್ ಮೀರಿರುತ್ತೆ. ಹಾಗಾಗಿ ಅವು ಬಿಳಿ ವಿಷ ಅಂತ ಕರೀತಾರೆ. ಅವ್ನು ಯಾವಾಗ ನೀವು ಕಂಟ್ರೋಲ್ ಮಾಡುತ್ತಾ ಹೋಗ್ತೀರಿ, ನಿಮ್ಮನ್ನು ನಾವು ಕಂಟ್ರೋಲ್ ಮಾಡಬಾರ್ದು. ನೀವು ಅವ್ನು ಯಾವಾಗ ಕಂಟ್ರೋಲ್ ಮಾಡ್ತೀರಿ ಅವಾಗ ನಿಮ್ಮ ಆರೋಗ್ಯ ಸುಧಾರಣೆ ಆಗಕ್ಕೆ ಸಾಧ್ಯ. ಬಹಳ ಮಂದಿ ವಿದ್ಯಾರ್ಥಿಗಳು ಕೇಳ್ತಾರೆ, ಎಕ್ಸಾಮ್ ಒಳಗೆ ನಾನು ಫೋಕಸ್ ಮಾಡಕ್ಕೆ ಆಗೋದಿಲ್ಲ, ಓದಾಕ್ ಕುಂತಿ ಅಂತಂದ್ರೆ ನಾನು ಮೊಬೈಲ್ ನೋಡ್ಬೇಕು ಅನ್ಸುತ್ತ, ವಾಟ್ಸಪ್ ನೋಡ್ಬೇಕು ಅನ್ಸುತ್ತ, ಇನ್ಸ್ಟಾಗ್ರಾಮ್ ನೋಡ್ಬೇಕು ಅನ್ಸುತ್ತ, ವಿಡಿಯೋ ನೋಡ್ಬೇಕು ಅನ್ಸುತ್ತ ಅಂತ ಪುಸ್ತಕ ಹಿಡಿದು ನಿಂತು ಬರುತ್ತ ಅಂತಂದ್ರೆ ಯಾಕೆ ಇದಾಗತ್ತ ಅಂತಂದ್ರೆ ಒಂದು ನಿಮ್ಗೆ ಅದ್ರ ಬಗ್ಗೆ ಫೋಕಸ್ ಇರಂಗಿಲ್ಲ, ಒಂದು ಏನ್ ಟಾರ್ಗೆಟ್ ಇರಂಗಿಲ್ಲ, ಅದಕ್ಕೆ ಓದ್ಬೇಕು, ಏನ್ ಆಗ್ಬೇಕು ಅನ್ನೋ ಏನ್ ಟಾರ್ಗೆಟ್ ನಿಮ್ಗೆ ಸೆಟ್ ಇರೋದಿಲ್ಲ. ಡೇ ಬೈ ಡೇ ನೀವು ಅದನ್ನ ಎಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿರಂಗಿಲ್ಲ. ಇದ್ರ ಜೊತೆಗೆ ನೀವು ತಗೊಳ್ತಕ್ಕಂಥ ಆಹಾರ, ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ, ನಾನು ಯಾಕೆ ಎರಡು ಹೇಳಿದೆ ಅಂತಂದ್ರೆ ಒಂದಿಷ್ಟು ಮಂದಿ ಕರೆಕ್ಟಾಗಿ ಊಟನ ಮಾಡೋದಿಲ್ಲ. ಇದ್ರೊಳಗೆ ಭಾಳ ಮಂದಿ ಪಾಲಕರ ಕಂಪ್ಲೇಂಟ್ ಎಲ್ಲ ಇತ್ತು, ಕರೆಕ್ಟಾಗಿ ಊಟ ಮಾಡಿಬಿಡಲ್ಲ, ಬೆಳಿಗ್ಗೆ ಟಿಫಿನ್ ಮಾಡಿಬಿಡಂಗಿಲ್ಲ, ಎಲ್ಲ ಅನ್ನೆಸೆಸರಿ ತಿಂತಾರೆ, ನೆಸೆಸಿಟಿನೇ ತಂದುಬಿಡ್ತಾರೆ. ಇದೇ ಕಂಪ್ಲೇಂಟ್. ಯಾವಾಗ ನೀವು ಫುಡ್ ಅನ್ನ ಕರೆಕ್ಟಾಗಿ ತಗೋದ್ರಿ, ಆಹಾರವೇ ಔಷಧ ಅನ್ನೋ ಒಂದು ಮಾತೈತಿ, ಕರೆಕ್ಟಾಗಿ ನೀವು ಸಮಾನ ಪ್ರಮಾಣದಲ್ಲಿ ಕರೆಕ್ಟಾಗಿ ಫುಡ್ ತಗೋತಾ ಹೋದ್ರಿ ಅಂತಂದ್ರೆ ನಿಮ್ಮ ಬಾಡಿಗೆ ಬ್ಯಾಲೆನ್ಸ್ಮೆಂಟ್ ಕೊಡುತ್ತದೆ. ನಮ್ಮ ಇಡೀ ಬಾಡಿ ಒಳಗಡೆ ಕರೆಕ್ಟಾಗಿ ಅದು ಕೆಲಸ ಮಾಡಬೇಕು ಅಂತಂದ್ರೆ ಪ್ರತಿಯೊಂದಕ್ಕೂ ಅದ ಅಂಗಕ್ಕೂ ಅದರದೇ ಆದಂತ ಮಹತ್ವ ಐತಿ. ನೆನಪಿರಲಿ, ಆಯುರ್ವೇದದಲ್ಲಿ ಆಗಲ್ಲ ನಾನು ಹೇಳಿದ್ನಲ್ಲ ಬಿಳಿ ವಿಷ, ಅದ್ರ ಜೊತೆಗೆ ಆಯಿಲ್ ಏನ್ ಬರುತ್ತೆ ನೋಡಿ, ಅದನ್ನ ಬ್ಯಾಲೆನ್ಸ್ಡ್ ಲೆವೆಲ್ ಒಳಗೆ ತಗೋಬೇಕು ಅಂತ ಹೇಳ್ತಾರೆ. ಆಯಿಲಿ ಫುಡ್ಸ್ ಒಳಗಡೆ ನೆನಪಿರಲಿ, ಆಯುರ್ವೇದದೊಳಗೆ ತುಪ್ಪದ ಸೇವನೆಯ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಆ ತುಪ್ಪ ಏನಾದ್ರೂ ಪರಿಶುದ್ಧವಾದದ್ದನ್ನ ದಿನಂಪ್ರತಿ ನಾವೇನಾದ್ರೂ ಸೇವಿಸಿದ್ವಿ ಅಂತಂದ್ರೆ ನಮ್ಮ ಇಡೀ ಬಾಲನ್ಸ್ ಅಲ್ಲಿ ಬಾಡಿ ಒಳಗಿರ್ತಕ್ಕಂಥ ಈ ನರ್ವ್ ಸೆಲ್ ಅಂತ ಹೇಳ್ತೀವಲ್ಲ, ನಮ್ಮ ಬ್ರೈನ್ ಒಳಗೆ ಹೈಯೆಸ್ಟ್ ಅವು ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗಕ್ಕೆ ಕೆಲಸ ಮಾಡ್ತಾವಂತೆ. ಅವಾಗ ನಿಮ್ಗೆ ಅಭ್ಯಾಸದ ಬಗ್ಗೆ, ನೀವು ಮಾಡೋ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಬೆಳೀತಿಲ್ಲ. ಇದು ಒಂದು. ಮತ್ತೊಂದು ಏನಪ್ಪ ಅಂತಂದ್ರೆ ನೆನಪಲ್ಲಿ, ನಾವು ಹಣ್ಣುಗಳನ್ನು ಸೇವಿಸೋದಿಲ್ಲ ಎಷ್ಟೋ ಸಲ ಆಹಾರದಲ್ಲಿ. ಎಲ್ಲ ತಿಂತೀವಿ, ಹಣ್ಣುಗಳು ತರಕಾರಿಗಳನ್ನು ಅವಾಯ್ಡ್ ಮಾಡ್ತೀವಿ, ಜಂಕ್ ಫುಡ್ ತಿನ್ನಕ್ಕೆ ಹೋಗ್ತೀವಿ. ಒಂದು ಹಣ್ಣು ಯಾವುದೇ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ತಾಜಾ ಹಣ್ಣುಗಳನ್ನ ಸೇವಿಸೋದ್ರಿಂದ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಐತೆ ಅಂತ ಡಾಕ್ಟರ್ಸ್ ಅವರೇ ಫಸ್ಟ್ ಹೇಳೋದು. ನೀವು ಯಾವಾಗಲಾದ್ರೂ ಹೋದ ತಕ್ಷಣ ಮೊದಲು ನೀವು ತರಕಾರಿ ಹಣ್ಣುಗಳನ್ನ ಜಾಸ್ತಿ ಸೇವಿಸ್ತೀರಿ ಅಂತ ಹೇಳ್ತಾರೆ. ಭಾಳ ಕಾಸ್ಟ್ಲಿ ಹೋಗ್ಬೇಡ, ನೀವೇನು 200-150 ರೂಪಾಯಿ ಕಿಲೋ ಆಪಲ್ ತಿಂದ್ರಿ, ಇದನ್ನ ತಿಂದ್ರಿ ಅಂತ ಹಂಗಾಗಿಲ್ಲ. ಬರೀ ಒಂದು ಪಪಾಯಿ 30-40 ರೂಪಾಯಿ ಕೆಜಿ ಪಪಾಯಿ ಬರೀ ತಿಂದ್ರೆ ಸಾಕು. ವಿಟಮಿನ್ ಎ ಮತ್ತೆ ಈ ಹೈಯೆಸ್ಟ್ ಲೆವೆಲ್ ಒಳಗೆ ಇರುತ್ತಂತ ಒಳಗಡೆ. ವಿಟಮಿನ್ ಎ ಕರೆಕ್ಟ್ ಆಗಿ ನಿಮ್ಮ ಬಾಡಿ ಒಳಗೆ ಬ್ಯಾಲೆನ್ಸ್ಮೆಂಟ್ ಆದ್ರೆ ನಿಮ್ಮ ಕಣ್ಣಿನ ಆರೋಗ್ಯ ಸ್ಟ್ಯಾಂಡರ್ಡ್ ಇರ್ತೈತಿ, ಫೋಕಸ್ ಇರ್ತೈತಿ. ವಿಟಮಿನ್ ಇ ಒಳಗಡೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ನೀವು ಬರೀ ನೆಗಡಿ, ತೆಲುವು, ನಿದ್ದೆ ಇಂಬ್ಯಾಲೆನ್ಸ್ಮೆಂಟ್ ಆಗೋದು, ಇವೆಲ್ಲಕ್ಕೂ ಬೆಸ್ಟ್ ಮೆಡಿಸಿನ್ ಫುಡ್, ಮತ್ತೇನೂ ಅಲ್ಲ. ಮತ್ತೆ ನಾವೇನ್ ಮಾಡ್ತೀವಿ, ಈ ಯುರೋಪ್ ಕಂಟ್ರಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಜೇಂದ್ರಗಡ ಬಣಿಜಿಗ ನೂತನ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಸಮಾರಂಭ. ಜಗದ್ಗುರು ತೋಂಟದಾರ್ಯ PU ಕಾಲೇಜಿನಲ್ಲಿ ಯುವ ದಿನಾಚರಣೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.